ಪಡೆದವರು. ಇಲ್ಲಿ ಫ್ರೆಂಡ್ಸ್ ಜೋನ್ ಸಿರ್ಲಾಲು ತಂಡವನ್ನ ಆರಂಭಿಕ ಹಂತದಲ್ಲಿ ಪ್ರತಿನಿಧಿಸಿಕೊಂಡು ಆಡುವ ತುದಿಯಲ್ಲಿ ರೋಷನ್, ಎಸ್ತಗಾರಿಕೆಯಲ್ಲಿ ಟರ್ಫೋಡೋಸ್ ಖಾನಾ ತಂಡದ ರಂಜಿತ್ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ಪಂದ್ಯವನ್ನ ಆರಂಭಗೊಳಿಸಿ ಕ್ಲಬ್ನ ಸಮಯದಲ್ಲಿ ಪಂದ್ಯಗಳನ್ನು ಮುಗಿಸಬೇಕಾಗಿದೆ. ಭಾರತ್ ಜೋಡೋ ಟ್ರೋಫಿ 2026 ಇದು ಪ್ರಥಮ ದಿನದ ಕೊನೆಯ ಪಂದ್ಯ. ಮುಂಜಾನೆಯ ಈ ಹೊತ್ತಿನಲ್ಲಿ ಫ್ರೆಂಡ್ಸ್ ಜೋನ್ ಸಿರ್ಲಾಲು ವಿರುದ್ಧವಾಗಿದೆ ಟರ್ಫೋಡೋಸ್ ಖಾನಾ. ತಂಡವನ್ನು ಗಮನಿಸಿದರೆ ಟರ್ಫೋಡೋಸ್ ಖಾನಾ ತಂಡದಲ್ಲಿ ಬಹಳಷ್ಟು ಅದ್ಭುತ ಸವ್ಯಸಾಚಿ ಆಟಗಾರನ ಒಳಗೊಂಡ ತಂಡ. ಅದೇ ರೀತಿ ಫ್ರೆಂಡ್ಸ್ ಜೋನ್ ಸಿರ್ಲಾಲು ಕೂಡ ಬಹಳಷ್ಟು ಅತ್ಯುತ್ತಮ ಸವ್ಯಸಾಚಿ ಆಲ್ರೌಂಡರ್ ಆಟಗಾರರನ್ನ ಒಳಗೊಂಡು ಪ್ರಥಮ ಚೆಂಡಿಗಾಗಿ ಪಂದ್ಯ ಆರಂಭಗೊಂಡಿದೆ. 6 ಎಸೆತದ ಗುಚ್ಛದೊಂದಿಗೆ ತನ್ನದೇ ಶೈಲಿಯಲ್ಲಿ ರಂಜಿತ್ ಚೆಂಡನ್ನು ಕೈಗೆತ್ತಿಕೊಂಡಿದ್ದಾರೆ. ತೀರ್ಪುಗಾರ ದುರ್ಗಾ ಪ್ರಸಾದ್ ರವರನ್ನು ಬಿಡಬೇಕಾಗಿದೆ. ರಂಜಿತ್ ಪ್ರಥಮ ಚೆಂಡು. ಆಡುವ ತುದಿಯಲ್ಲಿ ಬಲಗೈ ಆಟಗಾರ ದಂಡನ್ನು ಪಡೆದು ಫ್ರೆಂಡ್ಸ್ ಜೋನ್ ಸಿರ್ಲಾಲು ತಂಡದ ಪರವಾಗಿ ಆಡುವ ತುದಿಯಲ್ಲಿ ರೋಷನ್ ಯಾವ ರೀತಿಯ ರೋಷನವನ್ನ ಈ ತಂಡಕ್ಕೆ ನೀಡ್ತಾರೆ ಎಂಬುದಕ್ಕೆ ಇಲ್ಲಿ ಪ್ರಥಮ ಚೆಂಡು. ರಂಜಿತ್ ಓಡೋಡಿ ಬಂದು ಸೊಗಸಾದ ಚೆಂಡಿದು ನೋಡಿ, ತಿರುವನ್ನ ಹೊಂದುವಂತೆ ಚೆಂಡನ್ನ ಲಯಬದ್ಧವಾಗಿ ಎಸಿತಾ ಇದ್ದಾರೆ ಇಲ್ಲಿ ರಂಜಿತ್. ಹೊನಲು ಬೆಳಕು ಸಾಗಿ ಬಂದು ಇಲ್ಲಿ ಸೂರ್ಯನ ಬೆಳಕಿಗೆ ಪಂದ್ಯ ಆರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಒಂದು ಪ್ರಕಟಣೆಯನ್ನು ನೀಡ್ತಾ ಇದ್ದೇವೆ. ಕ್ರೈಸ್ಟ್ ಕಿಂಗ್ ಗೇಟ್ ಬಳಿ ಇರುವ ವಾಹನಗಳನ್ನು ದಯವಿಟ್ಟು ತೆರವುಗೊಳಿಸಿ. ಇನ್ನೇನು ಶಾಲೆ ಆರಂಭ ಆಗುವ ಹೊತ್ತಿಗೆ, ಶಾಲಾ ವಾಹನಗಳು ಬರುವ ಹೊತ್ತಿಗೆ ಅಲ್ಲಿ ಸಂಚಾರಕ್ಕೆ ಅಡಚಣೆಯನ್ನು ಉಂಟು ಮಾಡಬೇಡಿ. ತಮ್ಮ ಸಹಕಾರವನ್ನು ಬಯಸುತ್ತಾ ಪಂದ್ಯದಲ್ಲಿ ಮುಂದುವರಿದು 2 ಚೆಂಡು ಮುಕ್ತಾಯ. 3ನೇ ಚೆಂಡಿಗಾಗಿ ಇಲ್ಲಿ ರಂಜಿತ್ ಚೆಂಡನ್ನು ನೆಲಕ್ಕೆ ಬಡಿಯುತ್ತಾ ತೀರ್ಪುಗಾರ ದುರ್ಗಾ ಪ್ರಸಾದ್ ರವರನ್ನು ಬಿಡುತ್ತಾ ತೃತೀಯ ಚೆಂಡಿಗಾಗಿ ಸೊಗಸಾದ ಚೆಂಡು. ಯೋಜನೆಯನ್ನ ತಿರುವನ್ನ ಪಡೆದ ಎಸೆದ ನೇರ ಗುಟ್ಟಕ್ಕೆ ಬೀಳುವ ಮೂಲಕ ಇಲ್ಲಿ ಟರ್ಫೋಡೋಸ್ ಖಾನಾ ತನ್ನ ಹೆಸರಿಗೆ ತಕ್ಕಂತೆ ಪವರ್ ಪ್ಲೇ ಮಾದರಿಯ ದಾಂಡುಗಾರರ ಸ್ವರ್ಗದಾರದಲ್ಲೂ 3 ಚೆಂಡುಗಳನ್ನು ಚುಕ್ಕಿಯಾಗಿಸಿ 1 ವಿಕೆಟ್ ಅನ್ನು ಪಡೆದು ಇಲ್ಲಿ ಪ್ರಥಮ ಆಘಾತವನ್ನು ಇಕ್ತಾ ಇದೆ ಫ್ರೆಂಡ್ಸ್ ಜೋನ್ ಸಿರ್ಲಾಲು ತಂಡಕ್ಕೆ. ಫ್ರೆಂಡ್ಸ್ ಜೋನ್ ಸಿರ್ಲಾಲು ತಂಡದಲ್ಲಿ ಈ ರೋಷನ್ ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿ. ಆದ್ರೂ ರಂಜಿತ್ ಇವರನ್ನ ಕಡಿವಾಣ ಹಾಕುವಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾರೆ. ಟರ್ಫೋಡೋಸ್ ಖಾನಾ ತಂಡದ ಪರವಾಗಿ ಪ್ರಥಮ ಓವರಿನ ಪವರ್ ಪ್ಲೇ ಮಾದರಿ ಚೆಂಡನ್ನು ಕೈಗೆತ್ತಿಕೊಂಡು ರಂಜಿತ್ ಯಾವುದೇ ಹಂತದಲ್ಲೂ ರೋಷನ್ ಅವರಿಗೆ ದೊಡ್ಡ ಹೊಡೆತಕ್ಕೆ ಅನುವನ್ನೇ ಮಾಡಿಕೊಡದೆ ಇಲ್ಲಿ ಅವರ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. ರೋಷನ್ ರವರ ಆಡುವ ತುದಿಯ ತೆರವಾದ ಸ್ಥಾನವನ್ನು ತುಂಬಲು 3ನೇ ಕ್ರಮಾಂಕದಲ್ಲಿ ಅಜಿತ್ ರವರ ಆಗಮನವಾಗಿದೆ. ಫ್ರೆಂಡ್ಸ್ ಜೋನು ಸಿರ್ಲಾಲು ತಂಡವನ್ನ ಪ್ರತಿನಿಧಿಸಿಕೊಂಡು ಆ ತಂಡದ ನಾಯಕತ್ವವನ್ನು ವಹಿಸಿಕೊಂಡು ಆ ತಂಡವನ್ನು ಮುನ್ನಡೆಸಿಕೊಂಡು ಸಾಕಷ್ಟು ಸಮಯದಲ್ಲಿ ಪಂದ್ಯಗಳಲ್ಲಿ ನಿರ್ವಹಣೆಯನ್ನು ತೋರಿದಂತ ಆಟಗಾರ 3ನೇ ಕ್ರಮಾಂಕದಲ್ಲಿ ಅಜಿತ್ ಇಲ್ಲಿ ಮನಗಾಣಬೇಕಾಗಿದೆ, ಜವಾಬ್ದಾರಿಯನ್ನು ಮೆರೆಯಬೇಕಾಗಿದೆ ಟರ್ಫೋಡೋಸ್ ಖಾನಾದ ವಿರುದ್ಧವಾಗಿ. ಟರ್ಫೋಡೋಸ್ ಇಲ್ಲಿ ರಂಜಿತ್ ರವರ ಎಸ್ತಗಾರಿಕೆಯಲ್ಲಿ 4ನೇ ಬಾರಿಗೆ ಚೆಂಡನ್ನು ಕೈಗೆತ್ತಿಕೊಂಡು ಓಡೋಡಿ ಬಂದು ಸೊಗಸಾಗಿ ದಂಡಿಸಿದ್ರು. ಲೆಗ್ ಸೈಡ್ ಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡಿರುವ ಆಟಗಾರ ಅಲ್ಲಿ ಅಮನ್ ಅವರನ್ನ ಗಮನಿಸಿದ್ರೆ ಈ ಅಮನ್ ಹೊಸಂಗಡಿ ಬಹಳಷ್ಟು ಅದ್ಭುತವಾಗಿ ಆಟವನ್ನು ಆಡುತ್ತಾ ಇತ್ತೀಚಿನ ದಿನಗಳಲ್ಲಿ ಈ ಟರ್ಫೋಡೋಸ್ ಖಾನಾ ಅನ್ನುವಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸ್ಥಾನವನ್ನು ಪಡೆದವರು. ಲೆಗ್ ಸೈಡ್ ಭಾಗದಲ್ಲಿ ಕ್ಷೇತ್ರ ಪಾಲನೆಯಲ್ಲಿ ಎಸ್ತಗಾರಿಕೆಯಲ್ಲಿ ರಂಜಿತ್ ಚೆಂಡನ್ನು ಕೈಗೆತ್ತಿಕೊಂಡು ಮುಂದುವರಿಯುತ್ತಾ ಸೊಗಸಾದ ಚೆಂಡು. ರಕ್ಷಣಾತ್ಮಕ ಆಟ ಅಮರ್ದೀಪ್ ಸಮಯ ಸಂದರ್ಭ ಎಲ್ಲವನ್ನ ಆಲೋಚಿಸಿ ಪರಿಸ್ಥಿತಿಯನ್ನು ಅರಿತು ಆಡ್ತಾ ಇದ್ದಾರೆ. ಇಲ್ಲಿ ರೋಷನ್ ವಿಕೆಟ್ ಬೀಳುತ್ತಿದ್ದಂತೆ ರಕ್ಷಣಾತ್ಮಕ ಆಟಕ್ಕೆ ಮನ ಮಾಡ್ತಾ ಇದ್ದಾರೆ ಅಮರ್ದೀಪ್ ಆಡದ ತುದಿಯಲ್ಲಿದ್ದಾರೆ. ಆಡುವ ತುದಿಯಲ್ಲಿ ಅಜಿತ್. ಮುಂದಿನ ಚೆಂಡಿಗಾಗಿ ರಂಜಿತ್ ಓಡೋಡಿ ಬಂದು 6ನೇ ಚೆಂಡು. ಅತ್ಯುತ್ತಮ ಚೆಂಡಿಗೆ ಮತ್ತೆ ರಕ್ಷಣೆ. 1 ಓಟ. ಈ 1 ಓಟದೊಂದಿಗೆ ಪ್ರಥಮ ಪವರ್ ಪ್ಲೇ ಮಾದರಿಯ ಎಸ್ತಗಾರಿಕೆ 6 ಚೆಂಡು ಮುಗಿದಿದೆ. 3 ಓಟಗಳನ್ನು ಗಳಿಸಿ ಟರ್ಫೋಡೋಸ್ ಖಾನಾದ ವಿರುದ್ಧವಾಗಿ ಫ್ರೆಂಡ್ಸ್ ಜೋನ್ ಸಿರ್ಲಾಲು ತಂಡ 42 ಚೆಂಡುಗಳ ಅರ್ಥಾತ್ 7 ಓವರ್ನ ತಲಾ ಇನ್ನಿಂಗ್ಸ್, ಅದರಲ್ಲೂ 2 ಓವರ್ 12 ಚೆಂಡುಗಳು ಪವರ್ ಪ್ಲೇ, ಅದರಲ್ಲಿ 6 ಚೆಂಡು ಮುಗಿದಿದೆ. ಗಳಿಸಿದ್ದು 3. ಈ ಪಂದ್ಯವನ್ನು ಗೆಲ್ಲುವವರು ಯಾರು?
ಟಾರ್ಫಡೋಸ್ಕಾನ ವಿರುದ್ಧವಾಗಿದೆ ಫ್ರೆಂಡ್ಸ್ ಜೋನ್ ಸಿರ್ಲಾಲು. ಆರು ಚೆಂಡು ಮುಗಿದಾಗ 3 ಓಟವನ್ನು ಗಳಿಸಿ ತನ್ನ 1 ವಿಕೆಟ್ ಅನ್ನು ಕಳೆದುಕೊಂಡು ಫ್ರೆಂಡ್ಸ್ ಜೋನ್ ಸಿರ್ಲಾಲು ತಂಡ ಇಲ್ಲಿ ಆಡ್ತಾ ಇದ್ರೆ, ಒಂದು ಪವರ್ ಪ್ಲೇ ಮಾದರಿಯಲ್ಲಿ ಒಂದು ಸಣ್ಣ ಮೊತ್ತ ಎಂದು ದಾಖಲಾದರೂ ಇದು ಮುಂಜಾನೆಯ ಹೊತ್ತು ಗಾಳಿಯ ಲಾಭ ದಂಡುಗಾರರಿಗೆ ದೊರಕದಂತ ಹೊತ್ತು. ಇಂತಹ ಸಂದರ್ಭದಲ್ಲಿ ಜವಾಬ್ದಾರಿಯನ್ನು ಅರಿತು ಸಮಯ ಸಂದರ್ಭ ಎಲ್ಲವನ್ನ ಆಲೋಚಿಸಿ ದಂಡನ್ನು ಬೀಸಿದರೆ ಈ ಪಂದ್ಯದಲ್ಲಿ 2 ತಂಡಗಳಿಗೆ ಸಮಬಲದ ಹೋರಾಟದ ನಿರೀಕ್ಷೆ ಇದೆ. 2 ತಂಡಗಳು ಬಲಿಷ್ಠವಾಗಿವೆ. ಈ ಹಂತದಲ್ಲಿ ದ್ವಿತೀಯ ಓವರ್ನ ಎಸೆಗಾರಿಕೆ ಆಗಮನವಾಗಿದೆ. ಚೇತನ್ ಓರ್ವ ವೇಗದ ಅತ್ಯಂತ ನಿಖರದ ಎಸೆಗಾರಿಕೆಯನ್ನು ಮಾಡಬಲ್ಲಂತ ಆಟಗಾರ. ದ್ವಿತೀಯ ಓವರ್ನ ಪ್ರಥಮ ಚೆಂಡಿಗಾಗಿ ಆಡುವ ತುದಿಯಲ್ಲಿದ್ದಾರೆ ಅಜಿತ್ ಎದುರಿಸುತ್ತಾ ಚೇತನ್. ಪ್ರಥಮ ಚೆಂಡು ತೀರ್ಪುಗಾರ ಅಶ್ರಫ್ ಕಾರ್ಕಳರವರನ್ನು ಬಿಡುತ್ತಾ ಚೇತನ್ ಅತ್ಯುತ್ತಮ ಚೆಂಡು. ತಿರುಗಿದ್ರು ಅಡ್ಡದಂಡನ್ನು ಬೀಸುವ ಮೂಲಕ 1 ಓಟವನ್ನು ಗಳಿಸ್ತಾ ಇದ್ದಾರೆ. ಚೆಂಡನ್ನ ಕೈಗೆತ್ತಿಕೊಂಡ್ರು ಕ್ಷೇತ್ರಪಾಲಕ ಸಿನಾನ್. ಈ ನಡುವೆ 1 ಓಟಕ್ಕೆ ತೃಪ್ತಿಯನ್ನು ಹೊಂದಿದ ದಂಡುಗಾರಿಕೆ. ಪ್ರಥಮ ಚೆಂಡಿಗೆ ದ್ವಿತೀಯ ಓವರ್ನಲ್ಲಿ 1 ಓಟ ಬಂದಿದೆ. ಮತ್ತೆ 2ನೇ ಚೆಂಡಿಗಾಗಿ ಇಲ್ಲಿ ಚೇತನ್, ಅಮರದೀಪ್ ಆಡುವ ತುದಿಯಲ್ಲಿ. ಅಮರದೀಪ್ ಇಂತಹ ಸಂದರ್ಭದಲ್ಲಿ ಬಹಳಷ್ಟು ಅದ್ಭುತವಾಗಿ ದಂಡನ್ನು ಬೀಸುವವರು. ಮತ್ತೆ ತಿರುಗಿದ್ರು ಇಲ್ಲಿ, ಆದ್ರೂ ಯಾವುದೇ ಅವಕಾಶವನ್ನ ತಿರುಗಿದ ಆ ಒಂದು ಉಲ್ಟಾ ದಂಡಿಗೆ ಅವಕಾಶವನ್ನ ನೀಡದ ಎಸೆಗಾರಿಗೆ ಚೇತನ್ ಲಯಬದ್ಧವಾಗಿ ಸೊಗಸಾಗಿ ಚೆಂಡನ್ನು ಎಸೆಯುತ್ತಾ ಇದ್ದಾರೆ. ಮತ್ತೆ 3ನೇ ಬಾರಿಗೆ ಚೆಂಡನ್ನು ನೆಲಕ್ಕೆ ಬಡಿಯುತ್ತಾ ಚೇತನ್ ದ್ವಿತೀಯ ಓವರ್ನಲ್ಲಿ ಮುಂದುವರಿದು ಸೊಗಸಾಗಿ ದಂಡಿಸಿದ್ರು. ಆಫ್ ಸೈಡ್ ವಿಭಾಗದಲ್ಲಿ ಚೆಂಡನ್ನು ಕೈಗೆತ್ತಿಕೊಂಡ್ರು ಅಲ್ಲಿ ಮನ್ಸೂರ್ ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರ ಪಾಲನೆಯಲ್ಲಿದ್ದಾರೆ. ಬಹುತೇಕವಾಗಿ ಬಹಳಷ್ಟು ಪಂದ್ಯಗಳಲ್ಲಿ ಗೂಟು ರಕ್ಷಣೆಯನ್ನು ನಡೆಸುವಂತಹ ಮನ್ಸೂರ್ ಇಲ್ಲಿ ಬಾಷಿತ್ ಅವರಿಗೆ ಗೂಟು ರಕ್ಷಣೆಯನ್ನು ಒದಗಿಸಿ ಪಾಯಿಂಟ್ ವಿಭಾಗದಲ್ಲಿ ಕ್ಷೇತ್ರ ಪಾಲನೆಯಲ್ಲಿ ಮುಂದುವರಿದು ಎಸೆಗಾರಿಕೆಯಲ್ಲಿ ಚೇತನ್ 4ನೇ ಚೆಂಡಿಗಾಗಿ. ಇದು ಬಲಹುತ್ತರಿಗಿಂತ ತೀರ ಹೊರಗಿತ್ತು ಎನ್ನುವ ತೀರ್ಪಿನೊಂದಿಗೆ ಇತರೆ ರೂಪದಲ್ಲಿ ಅಗಲ ಎಸೆತ ಎಂಬ ರೂಪದಲ್ಲಿ 1 ಓಟ ಬಂದಿದೆ. ಇದು ಪ್ರಥಮ ಇತರೆ ಓಟ. ಅದರಲ್ಲೂ ಅಂಕಿಅಂಶ ಪಟ್ಟಿಯಲ್ಲಿ 6 ಬಂದಿದೆ. ಮುಂದುವರೆದ ಎಸೆಗಾರಿಕೆಯಲ್ಲಿ 4ನೇ ಬಾರಿಗೆ ಚೇತನ್ ಚೆಂಡನ್ನು ಕೈಗೆತ್ತಿಕೊಂಡು ಮತ್ತೆ ವೇಗವಾಗಿ ಎಸೆಯುವ ಬರದಲ್ಲಿ ಮತ್ತೆ ಅಗಲ ಚೆಂಡು. ಈ 1 ಓಟಗಳು ಇಲ್ಲಿ ಚೇತರಿಕೆಯನ್ನ ಅಂಕಿಅಂಶ ಪಟ್ಟಿಯಲ್ಲಿ ಓಟದ ಗಳಿಕೆಯಲ್ಲಿ ಫ್ರೆಂಡ್ಸ್ ಜೋನ್ ಸಿರ್ಲಾಲು ತಂಡಕ್ಕೆ ನೀಡಿದರೆ, ಇದು ನಿಂತಿದ್ದ ರನ್ನಿಗೆ ನಿಧಾನಗತಿಯಾಗಿ ಏರಿಕೆಯನ್ನು ಕಂಡುಕೊಳ್ಳುವ ಲಕ್ಷಣಗಳನ್ನು ತೋರಿಸಿಕೊಳ್ತಾ ಇದೆ ಫ್ರೆಂಡ್ಸ್ ಜೋನ್ ಸಿರ್ಲಾಲು. ಮನಗಾಣಬೇಕಾಗಿದೆ. ಈ ಪಂದ್ಯವನ್ನು ಗೆದ್ದರಷ್ಟೇ ಮುಂದಿನ ಹಂತಕ್ಕೆ. ಇದು ನಾಕೌಟ್ ಮಾದರಿಯ ಪಂದ್ಯಗಳು. ಭಾರತ್ ಜೋಡೋ ಟ್ರೋಫಿ 2026 ಕಾರ್ಕಳದ ಗಾಂಧಿ ಮೈದಾನದಲ್ಲಿ ದೊಡ್ಡ ಹೊಡೆತ ಲಕ್ಷಣೆ ಭಾಗಕ್ಕೆ ದಂಡಿಸಿದ್ರು. ಚೆಂಡು ಸೀಮಾರೇಖೆಯ ಹೊರಕ್ಕೆ 4 ಓಟವನ್ನು ಗಳಿಸಿಕೊಳ್ತಾ ಇದೆ. ಕ್ಷೇತ್ರ ಪಾಲಕರಿಲ್ಲದ ಕಡೆಯಲ್ಲಿ ಚೆಂಡನ್ನು ದಂಡಿಸಿ ಸೀಮಾರೇಖೆಯನ್ನು ಕ್ರಮಿಸುವಂತೆ ದಂಡಿಸಿದ್ರು ಈ ಅಜಿತ್. 4 ಓಟ ಬರ್ತಾ ಇದೆ. ಈ 4 ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಈಗ 11 ಬಂದಿದೆ. ಮುಂದುವರಿದು ಎಸೆಗಾರಿಕೆಯಲ್ಲಿ 4 ಚೆಂಡುಗಳನ್ನು ಸಂಪೂರ್ಣಗೊಳಿಸಿದ ಚೇತನ್ ಇಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಈಗ 11 ಬಂದಿದೆ. 5ನೇ ಚೆಂಡಿಗಾಗಿ ಚೇತನ್ ಮುಂದುವರಿತಾ ಇದ್ದಾರೆ. ಜವಾಬ್ದಾರಿಯನ್ನು ಅರಿತು ಆಡ್ತಾ ಇದ್ದಾರೆ ಇಲ್ಲಿ ಅಜಿತ್. 5ನೇ ಚೆಂಡಿಗಾಗಿ ಚೇತನ್. ಅತ್ಯುತ್ತಮ ಎಸೆತಗಾರ, ವೇಗ, ನಿಖರತೆ, ಸರಿಯಾದ ಜಾಗಕ್ಕೆ ಸರಿಯಾದ ವೇಗದಲ್ಲಿ ಚೇತನ್ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಹಿಂದಿನ ಎಸೆತದಲ್ಲಿ ಬೌಂಡರಿಯನ್ನು ಬಾರಿಸಿದಂತಹ ಅಜಿತ್ಗೆ ಈ ಒಂದು ಎಸೆತವನ್ನ ಕಡಿವಾಣ ರೂಪದಲ್ಲಿ ಎಸೆಯುತ್ತಾ ಇದ್ದಾರೆ ಚೇತನ್. ಕೊನೆಯ ಬಾರಿಗೆ ಚೆಂಡನ್ನು ಎಸೆಯಬೇಕಾಗಿದೆ ದ್ವಿತೀಯ ಓವರ್ನಲ್ಲಿ.
ಇದು ಪವರ್ ಪ್ಲೇ ಮಾದರಿಯ ಕೊನೆಯ ಚೆಂಡು ಪ್ರಥಮ ಇನ್ನಿಂಗ್ಸ್ನಲ್ಲಿ. ಅಂಕಿಅಂಶ ಪಟ್ಟಿಯಲ್ಲಿ 11. ಸ್ವಾಗತ ಲೆಗ್ ಸೈಡ್ ಭಾಗದಲ್ಲಿ ಹಾಗಲ ಎಂಬ ರೂಪದಲ್ಲಿ ಒಂದು ಓಟ. ಈ ಒಂದು ಓಟದೊಂದಿಗೆ 12 ಬಂದಿದೆ. ಕೊನೆಯ ಚೆಂಡಿದೆ. ವೇಗಕ್ಕೆ ಬಹಳಷ್ಟು ನಿಖರತೆಯನ್ನು ನೀಡುವ ಪ್ರಯತ್ನವನ್ನು ಮಾಡಿದ್ರು ಇಲ್ಲಿ ಚೇತನ್. ಕೂದಳೆಯ ಅಂತರದಲ್ಲಿ ಅದು ವಿಕೆಟ್ಗಳನ್ನು ದಾಟಿತ್ತು. ಮತ್ತೆ ಇಲ್ಲಿ ಮುಂದುವರಿದು ಚೇತನ್. ಕೊನೆಯ ಚೆಂಡಿಗಾಗಿ ಸೊಗಸಾಗಿ ದಂಡಿಸಿದ ಆಫ್ ಸೈಡ್ ವಿಭಾಗದಲ್ಲಿ ಚೆಂಡು ಸೀಮಾರೇಖೆಯ ಬಳಿಯಲ್ಲ ಕ್ಷೇತ್ರ ಪಾಲನೆಯಲ್ಲಿದೆ. 2 ಓಟ ಪೂರ್ತಿ ಆಗ್ತಾ ಇದೆ. ಈ ಜೋಡಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಈಗ 14 ಬಂದಿದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ಗಳಿಸಿದ್ದು 3. ದ್ವಿತೀಯ ಓವರಿನ 6 ಚೆಂಡುಗಳಲ್ಲಿ 11 ಓಟವನ್ನು ಗಳಿಸಿ ಒಟ್ಟಾರೆಯಾಗಿ 12 ಚೆಂಡುಗಳ ಮುಂದೆ ಪವರ್ ಪ್ಲೇ ಮಾದರಿಯ ಆಟ ಮುಗಿದಾಗ 14 ಓಟವನ್ನು ಗಳಿಸಿ ಆಡ್ತಾ ಇದೆ ಫ್ರೆಂಡ್ಸ್ ಜೋನ್ ಸಿರ್ಲಾಲು ಟರ್ಫೋಡೋಸ್ಕಾನಾ ವಿರುದ್ಧವಾಗಿ. ಮೂರನೇ ಓವರ್ನ ಎಸೆತಗಾರನ ಆಯ್ಕೆ ನಡೀತಾ ಇದೆ. ಟರ್ಫೋಡೋಸ್ಕಾನಾ ಆಯ್ಕೆ ಮಾಡಿಕೊಂಡಿರುವ ಎಸೆತಗಾರ ಶ್ರೇಯಸ್. ಇತ್ತೀಚಿನ ದಿನಗಳಲ್ಲಿ ಎಳೆಯ ಪ್ರಾಯದ ಈ ಯುವಕ ಪ್ರತಿಷ್ಠಿತ ತಂಡಗಳಲ್ಲಿ ಸ್ಥಾನವನ್ನು ಪಡಿತಾ ಇದ್ದಾರೆ. ತನ್ನ ಪ್ರತಿಭೆಯನ್ನ ಹೊರಗೆ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಇಂದು ಟರ್ಫೋಡೋಸ್ಕಾನಾದಲ್ಲಿ ಪ್ರತಿನಿಧಿಸಿರುವ ಈ ತರುಣ ಖಂಡಿತವಾಗಿಯೂ ಇತ್ತೀಚಿನ ದಿನಗಳಲ್ಲಿ ಸದ್ದು ಮಾಡುತ್ತಿರುವ ಪ್ರತಿಭೆ. ತನ್ನ ಪ್ರಥಮ ಚೆಂಡನ್ನು ಈ 3ನೇ ಓವರ್ನಲ್ಲಿ ಕೈಗೆತ್ತಿಕೊಂಡಿರುವ ಶ್ರೇಯಸ್ ಎಸೆತಗಾರಿಕೆಯಲ್ಲಿ ಶ್ರೇಯಸ್ಸನ್ನು ಮೂಡಿಸುವರು. ಪ್ರಥಮ ಚೆಂಡು ನೋಡಿ ತಿರುವನ್ನ ಹೊಂದುವಂತೆ ಇಲ್ಲಿ ಟರ್ಫೋಡೋಸ್ಕಾನಾ ತಂಡದ ಡಗೌಟ್ ಅನ್ನು ಗಮನಿಸಿದರೆ ಅಲ್ಲಿ ಅಶ್ವಿನ್ ತಮನ್ ಅವರನ್ನು ಕಾಣಬಹುದು. ಈ ಹೆಜ್ಜೆಗಳು, ಈ ಕೈಯನ್ನು ಬೀಸುವಂತ ಶೈಲಿ ಎಲ್ಲವನ್ನ ಗಮನಿಸಿದರೆ ಒಂದೊಮ್ಮೆ ಅಶ್ವಿನ್ ರವರನ್ನೇ ನೋಡಿದಂತಾಗುತ್ತದೆ. ಅಶ್ವಿನ್ ಈ ಅಂಡರ್ಆರ್ಮ್ ಕ್ರೀಡಾ ಜಗತ್ತಿನಲ್ಲಿ ತನ್ನ ಆ ಶೈಲಿಯ ಎಸೆತದಿಂದ ಎಲ್ಲ ಪರಿಸರಗಳಲ್ಲಿ ಜನಮೆಚ್ಚುಗೆಯನ್ನು ಪಡೆದವರು ಇಲ್ಲಿ ಪಂದ್ಯ ವೀಕ್ಷಣೆಯಲ್ಲಿದ್ದಾರೆ. ಅದರಲ್ಲೂ ಶ್ರೇಯಸ್ ಅದೇ ಮಾದರಿಯ ಅದೇ ಶೈಲಿಯಲ್ಲಿ ಚೆಂಡನ್ನು ಮುಂದುವರಿಸುತ್ತಾ ಮುಂದಿನ ಚೆಂಡಿದು. ಮತ್ತೆ ಆಫ್ ಸೈಡ್ ಭಾಗದಲ್ಲಿ ದಂಡಿಸುವ ಬರದಲ್ಲಿ 1 ಗಳಿಸಿಕೊಂಡು ಈ ಎಸೆತಕ್ಕೆ 1 ಓಟ ಬಂದಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಈಗ 17 ಬಂದಾಗಿದೆ. ಇದು ತೃತೀಯ ಓವರ್ನ ಚಾಲ್ತಿಯಲ್ಲಿ 2 ಚೆಂಡು ಮುಗಿದಿದೆ. 3ನೇ ಚೆಂಡಿಗಾಗಿ ಶ್ರೇಯಸ್ ತಮ್ಮದೇ ಆದ ಶೈಲಿಯಲ್ಲಿ ಚೆಂಡನ್ನು ನೆಲಕ್ಕೆ ಬಡಿಯುತ್ತಾ ತೀರ್ಪುಗಾರ ದುರ್ಗಾ ಪ್ರಸಾದ್ ರವರನ್ನ ಬಿಡುತ್ತಾ ಇದನ್ನ ಗಮನಿಸಿ ಸರಿಯಾದ ಜಾಗದಲ್ಲಿ ಸರಿಯಾದ ವೇಗದಲ್ಲಿ ಅದ್ಭುತವಾಗಿ ಚೆಂಡನ್ನು ಎಸೆದರು. ಈ ಹಿಂದಿನ ಪಂದ್ಯಾಕೂಟದಲ್ಲಿ ಸೌಹಾರ್ದ ಟ್ರೋಫಿ 2026ರಲ್ಲಿ ಶ್ರೇಯಸ್ ಇಲ್ಲಿ ಭಾಗವಹಿಸಿದ್ರು. ಜಾಲಿ ಫ್ರೆಂಡ್ಸ್ ಬಜಾಲ್ ಎಂಬ ತಂಡದಲ್ಲಿ ತನ್ನನ್ನು ಪ್ರತಿನಿಧಿಸಿ ಆಡಿದ್ರು. ಅಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಂತ ತಂಡದಲ್ಲಿ ಇವರು ತಮ್ಮ ಆಟವನ್ನು ಪ್ರದರ್ಶನವನ್ನು ಮಾಡಿದರು. ಫೈನಲ್ನವರೆಗೂ ಅತ್ಯುತ್ತಮವಾಗಿ ಚೆಂಡುಗಾರಿಕೆಯನ್ನ ನಡೆಸಿದ ಈ ಶ್ರೇಯಸ್ ಇಲ್ಲೂ ಕೂಡ ಅದನ್ನೇ ಮುಂದುವರಿಸುವ ತವಕದಲ್ಲಿದ್ದಾರೆ. ನವದಂಡುಗಾರನಾಗಿ ಅಮರದೀಪರವರ ಸ್ಥಾನವನ್ನು ತುಂಬಲು ಶರತ್ ಅವರ ಆಗಮನವಾಗಿದೆ. ಬಹುಮುಖ ಪ್ರತಿಭೆಯುಳ್ಳಂತಹ ಅತ್ಯುತ್ತಮ ಆಟಗಾರ ಈ ಶರತ್ ಆಡುವ ತುದಿಗೆ ಬರ್ತಾ ಇದ್ರೆ ಅಂಕಿಅಂಶ ಪಟ್ಟಿಯಲ್ಲಿ 3 ಚೆಂಡು ಮುಗಿದಾಗ 3ನೇ ಓವರ್ನಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ 17 ಮುಂದುವರಿದು ಶ್ರೇಯಸ್ ತನ್ನದೇ ಆದ ಶೈಲಿಯಲ್ಲಿ 4ನೇ ಬಾರಿಗೆ
ಸೊಗಸಾದ ಚೆಂಡಿದು, ವೇಗ ಮತ್ತು ನಿಖರತೆ ಅತ್ಯುತ್ತಮವಾಗಿ ಲಯಕ್ಕೆ ಮರಳುತ್ತಾ ಇದು ಅಂಕಣದಲ್ಲಿ ಅವರಿಗೆ ದ್ವಿತೀಯ ಪಂದ್ಯಾಕೂಟ. ಇಲ್ಲಿ ಮುಂದುವರಿದು ಮತ್ತೆ ತನ್ನ ಎಸೆಗಾರಿಕೆಯನ್ನು ಮುಂದುವರಿಸುತ್ತಾ ಅಲ್ಲಿ ಶ್ರೇಯಸ್ ಅಗಲ ಎಸ್ತೆ ಎಂಬ ತೀರ್ಪನ್ನು ನೀಡ್ತಾ ಇದ್ದಾರೆ. ಎಡ ತಿರುವನ್ನು ಪಡೆದ ಚೆಂಡು ನೇರವಾಗಿ ಮತ್ತೆ ಒಂಟಿಯಾಗಿ 2 ಓಟವನ್ನು ಗಳಿಸಿಕೊಳ್ತಾ ಇದೆ. ಈ 2 ಓಟದೊಂದಿಗೆ ಬಂದಿದೆ 19. ಫ್ರೆಂಡ್ಸ್ ಜೋನ್ ಅಜಿತ್ ಜವಾಬ್ದಾರಿ ಅರಿತು ಆಡಲೇಬೇಕಾಗಿದೆ, ಕಾರಣ ಇದು ಬಹುಮುಖ್ಯ ಪಂದ್ಯ. ಮತ್ತೆ ಅಗಲ ಎನ್ನುವ ರೂಪದಲ್ಲಿ ಇತರೆ ರೂಪದಲ್ಲಿ 1 ಓಟ. ಚೆಂಡಿಗೆ ತಿರುವನ್ನು ನೀಡುವ ಪ್ರಯತ್ನ, ಅಲ್ಲೂ ಲೆಗ್ ಸೈಡ್ ಭಾಗದಲ್ಲಿ ಆ ಒಂದು ಅಗಲ ಚೆಂಡು ರೂಪದಲ್ಲಿ 1 ಓಟ ಬಂದಿದ್ರೆ ಆಡುವ ತುದಿಯಲ್ಲಿ ಅಜಿತ್ ಮುಂದಿನ ಚೆಂಡಿಗಾಗಿ ಪೂರ್ಣ ಪ್ರಮಾಣದ ಚೆಂಡು. ಇಲ್ಲಿ ಮತ್ತೆ ಎಸೆಗಾರಿಕೆ ಲಯವನ್ನು ಕಂಡುಕೊಂಡು ಡಾಟೆಡ್ ಬಾಲ್. ಕೊನೆಯ ಚೆಂಡಿಗಾಗಿ ಶ್ರೇಯಸ್ ಚೆಂಡನ್ನು ಎಸೆಯಬೇಕಾಗಿದೆ. ಅಂಕಿಅಂಶ ಪಟ್ಟಿಯಲ್ಲಿದೆ 20. 3ನೇ ಓವರ್ನ ಕೊನೆಯ ಚೆಂಡು. ಬಲವಾದ ಮನವಿ ಇದೆ, ಇಲ್ಲಿ ಬಲವಾದ ಮನವಿ ಇತ್ತು. ಮತ್ತೆ ಲೆಗ್ ಬೈ ಮುಖೇನ ಈ 1 ಓಟದೊಂದಿಗೆ ಓವರ್ನ ಮುಕ್ತಾಯ. ಅತ್ಯುತ್ತಮವಾಗಿ ಚೆಂಡನ್ನು ಎಸೆಯುತ್ತಾ ಇತರೆ ಓಟಗಳನ್ನು ಬಿಟ್ಟುಕೊಟ್ರೂ ಇಲ್ಲಿ ಶ್ರೇಯಸ್ ಲಯವನ್ನು ಕಂಡುಕೊಂಡ್ರು. ನೀಳಕಾಯವನ್ನ ಹೊಂದುವ ದೇಹದಾಢ್ಯದ ತರುಣ ಅತ್ಯುತ್ತಮವಾಗಿ ಚೆಂಡನ್ನು ಎಸೆಯುತ್ತಾ ಟರ್ಫಡೋಸ್ ಖಾನಾ ತಂಡವನ್ನು ಪ್ರತಿನಿಧಿಸುತ್ತಾ ಇಲ್ಲಿ ಅಜಿತ್ ಮತ್ತು ಶರತ್ ಜೋಡಿ ಇದೆ. ಈ ಜೋಡಿ ಸಾಕಷ್ಟು ಪರಿಸರಗಳಲ್ಲಿ ಸಾಕಷ್ಟು ಪಂದ್ಯಗಳಲ್ಲಿ ತನ್ನ ತಂಡಕ್ಕಾಗಿ ಅದ್ಭುತವಾದ ಆಟವನ್ನು ಆಡಿ ತನ್ನ ತಂಡಕ್ಕಾಗಿ ವಿಜಯವನ್ನು ದೊರಕಿಸಿಕೊಟ್ಟದ್ದು ಇಲ್ಲಿ ಇತಿಹಾಸವಿದೆ. ಹಾಗಾಗಿ ಈ 2 ಆಟಗಾರರು ಇಲ್ಲಿ ನೆಲಕಚ್ಚಿ ಜವಾಬ್ದಾರಿ ಅರಿತು ಆಡಿದ್ದೇ ಆದಲ್ಲಿ ಟಾರ್ಪಡೋಸ್ ಖಾನಾ ತಂಡಕ್ಕೆ ಅತ್ಯಂತ ಉತ್ತಮವಾದ ಒಂದು ಪ್ರತಿರೋಧವನ್ನು ಒಡ್ಡುವ ಎಲ್ಲ ಲಕ್ಷಣಗಳಿವೆ. ಅದರಲ್ಲೂ ಎಸೆತಗಾರಿಕೆಗೆ ಲೆಗ್ ಸ್ಪಿನ್ ಮೋಡಿ ಎಸೆತಗಾರ ಆಗಮನವಾಗಿದೆ ಅಮನ್ ಹೊಸಂಗಡಿ. ಆರಂಭಿಕ ಹಂತದಲ್ಲಿ ಮೂಡುಬಿದ್ರೆ ಪರಿಸರಗಳಲ್ಲಿ ತನ್ನ ಎಳೆಯ ಪ್ರಾಯದಲ್ಲಿ ಮೈಕನ್ನು ಹಿಡಿದು ವೀಕ್ಷಕ ವಿವರಣೆಗೆ ತೊಡಗಿದ್ದ ಈ ತರುಣ ಅಮನ್ ನಂತರ ಪಂದ್ಯಗಳನ್ನು ನೋಡುತ್ತಿದ್ದಂತೆ ಅಂಡರ್ಆರ್ಮ್ ಕ್ರೀಡಾ ಜಗತ್ತಿಗೆ ಆಟಗಾರನಾಗಿ ಹೆಜ್ಜೆ ಇಟ್ಟ ನಂತರ ಹಿಂದಿರುಗಿ ನೋಡಿದ್ದೇ ಇಲ್ಲ. ಅದ್ಭುತವಾಗಿ ಆಟವನ್ನು ಆಡುತ್ತಾ ಆತ್ಮಸ್ಥೈರ್ಯದೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಇಂದು ಪ್ರತಿಷ್ಠಿತ ತಂಡಗಳಲ್ಲಿ ಪ್ರತಿನಿಧಿಸುವ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಎಸೆಗಾರಿಕೆಯಲ್ಲಿ ಪ್ರಥಮ ಚೆಂಡಿಗಾಗಿ ಅಮನ್ ಹೊಸಂಗಡಿ. ಅಗಲ ಎಸೆತ ಪ್ರಥಮ ಚೆಂಡಿಗೆ ಎಡಹುತ್ತರಿಗೆ ತೀರ ಹೊರಗಿದ್ದ ಚೆಂಡನ್ನ ಅಗಲವಾದ ಎಸೆತ ತೀರ್ಪನ್ನು ನೀಡುವ ಮೂಲಕ ಇಲ್ಲಿ ಇತರೆ ರೂಪದಲ್ಲಿ 1 ಓಟ ಬಂದಿದೆ. ಅಂಕಿಅಂಶ ಪಟ್ಟಿಯಲ್ಲಿ 22. ದೊಡ್ಡ ಹೊಡೆದ ಲೆಗ್ ಸೈಡ್ ಭಾಗದಲ್ಲಿ ಅಜಿತ್ ಮೊದಲೇ ತಿಳಿಸಿದಂತೆ ತನ್ನ ತಂಡದ ಮೇಲಿನ ಜವಾಬ್ದಾರಿಯನ್ನ ಹೊತ್ತುಕೊಂಡು ನಿಧಾನಗತಿಯಾಗಿ ದಂಡನ್ನ ಬೀಸುತ್ತಿದ್ದ ಈ ಅಜಿತ್ ಲೆಗ್ ಸ್ಪಿನ್ ಎಸೆಗಾರಿಕೆ ಬರುತ್ತಿದ್ದಂತೆ ಸಿಡಿದು ನಿಂತಿದ್ದಾರೆ. ಇಲ್ಲಿ ಲೆಗ್ ಸೈಡ್ ಭಾಗದಲ್ಲಿ ದೊಡ್ಡ ಹೊಡೆತವದು 6 ಓಟ. ಮುಂಚಾನೆಯ ಹೊತ್ತಿನಲ್ಲಿ ಸಮಯ ಸಂದರ್ಭ ಎಲ್ಲವನ್ನ ಆಲೋಚಿಸಿ ತನ್ನ ತಂಡದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವ ಅಜಿತ್ ಇಲ್ಲಿ ಲೆಗ್ ಸೈಡ್ ಭಾಗದಲ್ಲಿ ಮಂಡಿಯೂರಿ ಚೆಂಡನ್ನು ದಂಡಿಸಿದಾಗ ಅದು 6 ಓಟಕ್ಕೆ ಸಾಗಿ ಬಂದಿತ್ತು. ಟಾರ್ಪಡೋಸ್ ಖಾನಾ ಬಲಿಷ್ಠ ತಂಡ ವಿರುದ್ಧವಾಗಿ ಕೆಚ್ಚದೆಯ ಹೋರಾಟವನ್ನು ಸಂಘಟಿಸಬಲ್ಲಂತ ಫ್ರೆಂಡ್ಸ್ ಜೋನ್ ಸಿರ್ಲಾಲು. ದ್ವಿತೀಯ ಚೆಂಡಿಗಾಗಿ ಅಮನ್ ಮುಂದುವರಿಯಬೇಕಾಗಿದೆ. 4ನೇ ಓವರ್ನಲ್ಲಿ ಮತ್ತೆ ಸುಲಭ ಚೆಂಡಿಗೆ ದೊಡ್ಡ ಹೊಡೆತವನ್ನು ಬಾರಿಸುವ ಪ್ರಯತ್ನ. ಚೆಂಡು ಗಾಳಿಯಲ್ಲಿದೆ. ಇಲ್ಲೇ ರಂಜಿತ್ ಯಾವುದೇ ತಪ್ಪನ್ನು ಮಾಡಿಲ್ಲ. ಆ ವಿಕೆಟ್ನ ಮಹತ್ವವನ್ನು ಅರಿತು ಓಡೋಡಿ ಬಂದು ಚೆಂಡನ್ನು ಪಡೆಯುವ ಮೂಲಕ ಇಲ್ಲಿ ಅಜಿತ್ ರವರ ಆಟಕ್ಕೆ ಅಂತ್ಯವಾಗಿದೆ. ಅಜಿತ್ ಅವರು ಒಂದು ದೊಡ್ಡ ಹೊಡೆತವನ್ನು ಬಾರಿಸಿ 6 ಓಟವನ್ನು ಗಳಿಸಿ ಫ್ರೆಂಡ್ಸ್ ಜೋನು ಸಿರ್ಲಾಲು ತಂಡದ ದಂಡುಗಾರಿಕೆಯ ಯಾದಿಯಲ್ಲಿ ಭರವಸೆಯನ್ನು ಮೂಡಿಸ್ತಾ ಇದ್ರು. ಅದರಲ್ಲೂ ಈ ಅಮನ್ ಅವರನ್ನ ಯೋಜನಾಬದ್ಧವಾಗಿ ಬಲೆಗೆ ಕೆಡವಿ ಇಲ್ಲಿ ಆ ವಿಕೆಟ್ ಅನ್ನು ಪಡೆಯುವ ಮೂಲಕ ಫ್ರೆಂಡ್ಸ್ ಜೋನು ಸಿರ್ಲಾಲು ತಂಡಕ್ಕೆ ಅಜಿತ್ ರವರ ವಿಕೆಟ್ನ ಆಘಾತ. ಅಂಕಿಅಂಶ ಪಟ್ಟಿಯಲ್ಲಿ 28 ಬಂದಿದೆ. 28 ಕಾಮತ್ ಅವರ ಆಗಮನವಾಗಿದೆ.
ಕಾಮತ್ ಓರ್ವ ಸವ್ಯಸಾಚಿ ಆಡುವ ತುದಿಗೆ ಬಂದಿದ್ದಾರೆ. ತೆರವಾದ ಅಜಿತ್ ಅವರ ಸ್ಥಾನವನ್ನು ತುಂಬಿ ಫ್ರೆಂಡ್ಸ್ ಜೋನು ಸಿರ್ಲಾಲು ತಂಡದ ಇನ್ನಿಂಗ್ಸ್ ಅನ್ನು ಕಟ್ಟಲು ಶರತ್ ಅವರ ಜೊತೆಗೂಡುತ್ತಾರೆ. ಕಾಮತ್ ಆಡುವ ತುದಿಯಲ್ಲಿದ್ದಾರೆ. ಎಸೆತಗಾರಿಕೆಯಲ್ಲಿ ಅಮನ್ ಹೊಸಂಗಡಿ 3ನೇ ಬಾರಿಗೆ 4ನೇ ಓವರ್ನಲ್ಲಿ. ಇದು ಪ್ರಥಮ ಇನ್ನಿಂಗ್ಸ್. 42 ಚೆಂಡುಗಳ ಆಟ. ಒಂಟಿ ಓಟದೊಂದಿಗೆ ಮುಂದುವರಿತಾ ಇದೆ. ಈ ಒಂದು ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 29 ಬಂದಿದೆ. 29 ಬಂದಾಗ ಅಮನ್ ರವರ 3 ಚೆಂಡು ಮುಗಿದಿದೆ. 4ನೇ ಚೆಂಡಿಗಾಗಿ ಚೆಂಡನ್ನು ನೆಲಕ್ಕೆ ಬಡಿಯುತ್ತಾ ತೀರ್ಪುಗಾರರನ್ನು ಬಿಡುತ್ತಾ ಅಶ್ರಫ್ ಕಾರ್ಕಳರವರನ್ನು ಬಿಡುತ್ತಾ ಅಮನ್ ಹೊಸಂಗಡಿ ತಿರುಗಿದ ದಂಡನೆ ಉಲ್ಟಾ ದಂಡಿಸಿದ್ರು. ಈ ಅಡ್ಡ ದಂಡು ಅನ್ನುವಂಥದ್ದು ಸಾಕಷ್ಟು ಓಟಗಳನ್ನ ಈ ಅಂಡರ್ ಆರ್ಮ್ ಕ್ರಿಕೆಟ್ ಕ್ಷೇತ್ರದಲ್ಲಿ ತಂದುಕೊಡ್ತದೆ. ಕೆಲವೊಮ್ಮೆ ಪಂದ್ಯದ ಫಲಿತಾಂಶದ ದಿಕ್ಕಿನಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಇಂತಹ ದಂಡುಗಾರಿಕೆ. ಅದರಲ್ಲೂ ಈ ಶರತ್ ಸಮಯಕ್ಕೆ ಸರಿಯಾಗಿ ವಿಕೆಟ್ ಕಳೆದುಕೊಂಡಾಗ ಇಲ್ಲಿ ಕಾಮತ್ ಅವರಿಗೆ ಆಡುವ ತುದಿಯನ್ನು ಒಪ್ಪಿಸುವ ಜವಾಬ್ದಾರಿಯನ್ನು ಹೊತ್ತುಕೊಂಡು ಒಂದು ಓಟವನ್ನು ಗಳಿಸಿದ್ರು. ಮುಂದುವರೆದು ಮತ್ತೆ ಒಂದು ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಈಗ 30 ಬಂದಿದೆ. 31 ಬಂದಿದೆ 4ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ಅದೇ ಮಾದರಿಯ ಹೊಡೆತ ಪದೇ ಪದೇ ತಿರುಗುವಂತ ದಂಡುಗಾರಿಕೆಯಲ್ಲಿ 2 ಓಟಕ್ಕಾಗಿ ಮನ ಮಾಡ್ತಾ ಇದ್ದಾರೆ. ಚೆಂಡನ್ನು ಪಡೆಯಲು ಚೇತನ್ ಪ್ರಯತ್ನ ಪಟ್ಟಾಗ ಕೈ ಚೆಲ್ಲಿದ್ರು. ಬಾಸಿತ್ ಚೆಂಡನ್ನು ಕೈಗೆತ್ತಿಕೊಂಡು ಗೂಟ ರಕ್ಷಣೆಗೆ ಹಿಂದಿರುಗಿಸಿದರು. ಈ ಒಂದು ಎಸೆತದಲ್ಲಿ 2 ಓಟವನ್ನು ದಾಖಲಿಸಿದ್ರು. ಇಪ್ಪತ್ತ ಚೆಂಡು ಮುಗಿದಿದೆ. ಅಂಕಿಅಂಶ ಪಟ್ಟಿಯಲ್ಲಿ 33. ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಇನ್ನು ಉಳಿದಿದೆ 18 ಚೆಂಡು. 18 ಚೆಂಡು ಎದುರಿಸಿ ಅದೆಷ್ಟು ಓಟವನ್ನ ಕಲೆ ಹಾಕಿ ಈ ಭಾರತ್ ಜೋಡೋ ಟ್ರೋಫಿ 2026ರ ಪ್ರಥಮ ದಿನದ ಕೊನೆಯ ಪಂದ್ಯದಲ್ಲಿ ಟಾರ್ಪಡೋಸ್ ಖಾನಾ ವಿರುದ್ಧವಾಗಿರುವ ಫ್ರೆಂಡ್ಸ್ ಜೋನು ಸಿರ್ಲಾಲು ಅದ್ಯಾವ ರೀತಿಯ ಪ್ರಥಮ ಇನ್ನಿಂಗ್ಸ್ನ ಕಟ್ತದೆ, ಅದೆಷ್ಟು ಓಟದ ವಿಜಯದ ಗುರಿಯನ್ನು ನೀಡ್ತದೆ ಎನ್ನುವುದಕ್ಕೆ ಇಲ್ಲಿ ಎಸೆತಗಾರಿಕೆಗೆ ಮತ್ತೆ ಆ ಪ್ರಥಮ ಓವರ್ ಅನ್ನು ಅತ್ಯುತ್ತಮವಾಗಿ ಎಸೆದಂತಹ ಈ ರಂಜಿತ್ ಅವರ ಆಗಮನವಾಗಿದೆ. ಪ್ರಥಮ ಚೆಂಡಿಗಾಗಿ ಓಡೋಡಿ ಬರುತ್ತಾ ತೀರ್ಪುಗಾರರನ್ನು ಬಿಡಬೇಕಾಗಿದೆ. ತೀರ್ಪುಗಾರರಾಗಿ ದುರ್ಗಾ ಪ್ರಸಾದ್ ಮೊಳಬೆದ್ರೆ. ಇದು ಜಾಣ್ಮೆ. ರಕ್ಷಣಾತ್ಮಕವಾಗಿ ಆಡುತ್ತಿದ್ದಂತಹ ಕಾಮತ್ ಅವರನ್ನ ಬಹಳಷ್ಟು ಯೋಜನೆಯೊಂದಿಗೆ ಚೆಂಡನ್ನ ತಿರುವು ಹೊಂದುವಂತೆ ಎಸೆದಂತ ಈ ರಂಜಿತ್ ಆ ವಿಕೆಟ್ ಅನ್ನು ಪಡಿತಾ ಇದ್ದಾರೆ. 5ನೇ ಓವರ್ನ ಪ್ರಥಮ ಚೆಂಡಿಗೆ ರಾಜೇಶ್ ಕಾಮತ್ ರವರ ರೂಪದಲ್ಲಿ ವಿಕೆಟ್ ಬಿದ್ದಿದೆ. 4 ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ ಈ ಹಂತದಲ್ಲಿ ಫ್ರೆಂಡ್ಸ್ ಜೋನು ಸಿರ್ಲಾಲ್. ರಕ್ಷಕ್ ಅವರ ಆಗಮನವಾಗ್ತಾ ಇದೆ. ಫ್ರೆಂಡ್ಸ್ ಜೋನು ಸಿರ್ಲಾಲ್ ತಂಡವನ್ನ ಪ್ರತಿನಿಧಿಸಿಕೊಂಡು ಕಾಮತ್ ಅವರ ವಿಕೆಟ್ ಕಳೆದ ನಂತರ ಇಲ್ಲಿ ಬರ್ತಾ ಇದ್ದಾರೆ. ರಂಜಿತ್ ರವರ ಚೆಂಡುಗಾರಿಕೆಯನ್ನು ಎದುರಿಸ್ತಾ ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿದೆ 33. 5ನೇ ಓವರ್ನ ಚಾಲ್ತಿ ಇದು. ಇಲ್ಲಿ ಮನಗಾಣಬೇಕಾಗಿದೆ. 2 ತಂಡಗಳಿಗೂ ಇಲ್ಲಿ ಸಮಾನ ಅವಕಾಶವಿದೆ. ರಂಜಿತ್ ದ್ವಿತೀಯ ಚೆಂಡಿಗಾಗಿ ಓಡೋಡಿ ಬಂದು ಅದ್ಭುತವಾದಂತಹ ಎಸೆತಗಾರಿಕೆ ನೋಡಿ. ಗೋಟ ರಕ್ಷಣೆಯಲ್ಲಿ ಮನ್ಸೂರ್ ರಂಥಡ್ಕ ಬಹಳಷ್ಟು ಅದ್ಭುತವಾಗಿ ಚೆಂಡನ್ನು ಕೈಗೆತ್ತಿಕೊಳ್ಳುವವರ ಗೂಟ ರಕ್ಷಕ. ಇಲ್ಲಿ ಮತ್ತೆ ಮುಂದುವರಿದು ರಂಜಿತ್ ಚೆಂಡನ್ನು ಲೆಕ್ಕ ಬಡಿಯುತ್ತಾ ತೃತೀಯ ಬಾರಿಗೆ ಸೊಗಸಾದ ಚೆಂಡು
ಜಿಲ್ಲಿ ಎಚ್ಚರ ತಪ್ಪಿದ್ದಲ್ಲಿ ಅಪಾಯವಿತ್ತು. ಆದ್ರೂ ರಕ್ಷಣಾತ್ಮಕವಾಗಿ ದಂಡನ್ನ ಬೀಸುವ ಮೂಲಕ ರಕ್ಷಕ ಒಂಟಿ ಓಟವನ್ನು ಗಳಿಸಿ ಆಡುವ ತುದಿ ಶರತ್ ಅವರ ಪಾಲಾಗಿದೆ. ಇಲ್ಲಿ 3 ಚೆಂಡು ಸಂಪೂರ್ಣ. ಅಂಕಿಅಂಶ ಪಟ್ಟಿಯಲ್ಲಿ 34 ಮುಂದುವರೆದ ರಂಜಿತ್ 4ನೇ ಬಾರಿಗೆ. ಮತ್ತೆ ಅದ್ಭುತವಾದಂತ ಎಸೆತ, ಸೊಗಸಾದ ಎಸೆತ ನೋಡಿ. ಟಾರ್ಪಡೋಸ್ ಖಾನ ಕೂಟದ ಬಲಿಷ್ಠ ತಂಡ, ಸವ್ಯಸಾಚಿ ಆಟಗಾರರು ಎರಡೂ ತಂಡಗಳಲ್ಲಿ. ಈ ಪಂದ್ಯ ಖಂಡಿತವಾಗಿಯೂ ಜಿದ್ದಿನ ಹೋರಾಟಕ್ಕೆ ಮನವನ್ನು ಮಾಡಬಹುದು. ಮತ್ತೆ ಒಂದು ಓಟವನ್ನು ಗಳಿಸಿಕೊಳ್ತಾ ಇದೆ. ಒಂದು ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಈಗ 36 ಬಂದಿದೆ. 36. ಕೊನೆಯ ಒಂದು ಚೆಂಡಿದೆ. ನವೀನ್ ರವರೇ, ಒಂದು ಸೂಚನೆ ನೀಡ್ತಾ ಇದ್ದೇನೆ. ಇನ್ನೇನು ಕಾಲೇಜಿನ ಬಸ್ ಬರುವ ಸಮಯವಾಯ್ತಲ್ಲಿ ಯಾರಾದರೂ ದ್ವಿಚಕ್ರ ವಾಹನ ಅಥವಾ ಕಾರ್ಗಳನ್ನು ಅಡ್ಡವಾಗಿ ನಿಲ್ಲಿಸಿದಾದಲ್ಲಿ ದಯವಿಟ್ಟು ಅದನ್ನು ತೆರವುಗೊಳಿಸಿ ಶಾಲಾ ಮಕ್ಕಳ ವಾಹನವನ್ನು ಹೋಗಲು ದಾರಿಯನ್ನು ಸುಗಮವಾಗಿ ಕೊಡಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗಮನಿಸಿಕೊಳ್ಳಿ, ಈ ಮೈದಾನದ ಸಮೀಪದಲ್ಲೇ ಕ್ರೇಜ್ ಕಿಂಗ್ ವಿದ್ಯಾಸಂಸ್ಥೆ ಇದೆ. ಇನ್ನೇನು ಶಾಲೆ ಆರಂಭವಾಗುವ ಹೊತ್ತು, ಶಾಲಾ ವಾಹನಗಳು ಆ ಭಾಗಕ್ಕೆ ಬರುವ ಹೊತ್ತು ಅಲ್ಲಿ ಸಂಚಾರಕ್ಕೆ ಯಾವುದೇ ಅಡಚಣೆಯನ್ನು ತಾವು ಮಾಡಬಾರದು. ನಮಗೆ ಇಲ್ಲಿ ಪಂದ್ಯಾಕೂಟಗಳನ್ನು ನಡೆಸುವಾಗ ಬಹಳಷ್ಟು ಸ್ಥಳೀಯ ಸಂಸ್ಥೆಗಳ ಮತ್ತು ಎಲ್ಲರ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಕಾರವಿದೆ. ಹಾಗಾಗಿ ನಾವು ಅವರೊಂದಿಗೆ ಸಹಕಾರದಿಂದ ಬೆರೆಯಬೇಕು. ಹಾಗಾಗಿ ಅಲ್ಲಿ ತಮ್ಮ ವಾಹನವನ್ನು ನಿಲ್ಲಿಸಿದ್ದೇ ಆದಲ್ಲಿ ಸಂಚಾರಕ್ಕೆ ಅಡಚಣೆ ಆಗ್ತದೆ. ಗಮನಿಸಿಕೊಳ್ಳಿ, ತಮ್ಮೆಲ್ಲ ಅಲ್ಲಿರುವ ವಾಹನಗಳನ್ನು ತೆರವುಗೊಳಿಸಿ ಆ ಶಾಲಾ ಬಸ್ಸಿನ ಸಂಚಾರಕ್ಕೆ ತಾವು ಅನುವು ಮಾಡಿಕೊಡಬೇಕು ಎನ್ನುವುದು ನಮ್ಮ ವಿನಂತಿ. ನಮ್ಮ ವಿನಂತಿಗೆ ತಾವು ಸ್ಪಂದನೆ ನೀಡುತ್ತೀರಿ ಎನ್ನುವ ಭರವಸೆಯೊಂದಿಗೆ ಪಂದ್ಯದಲ್ಲಿ ಮುಂದುವರೆದು ಕೊನೆಯ ಬಾರಿಗೆ ಚೆಂಡನ್ನು ಎಸೆತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 36. ರಂಜಿತ್ ತನ್ನ ಕಂತಿನ ಕೊನೆಯ ಚೆಂಡನ್ನು ದಂಡಿಸಿದ್ರು. ಲಕ್ಷಣಿ ಭಾಗದಲ್ಲಿ ಅಮನ್ ಯಾವುದೇ ಅವಕಾಶವನ್ನ ಅಷ್ಟು ಸುಲಭದಲ್ಲಿ ಬಿಟ್ಟುಕೊಡುವವರಲ್ಲ ಈ ಅಮನ್ ಹೊಸಂಗಡಿ. ಅತ್ಯುತ್ತಮವಾಗಿ ದಂಡನ್ನು ಬೀಸ್ತಾ ಇದ್ದ ಶರತ್ ದೊಡ್ಡ ಹೊಡೆತಕ್ಕೆ ಕೊನೆಯ ಚೆಂಡಿನಲ್ಲಿ ಮನಸ್ಸನ್ನು ಮಾಡಿದ್ರು, ವಿಕೆಟ್ ಅನ್ನು ಕಳೆದುಕೊಂಡ್ರು. 36. 30 ಚೆಂಡು ಮುಗಿದಾಗ ಇನ್ನು 12 ಚೆಂಡು ಇದೆ. ಅದೆಷ್ಟೋಟವನ್ನು ಗಳಿಸಿ ಎಷ್ಟೋಟದ ಗುರಿಯನ್ನ ಟಾರ್ಪಡೋಸ್ ಖಾನ ತಂಡಕ್ಕೆ ಈ ಫ್ರೆಂಡ್ಸ್ ಝೋನ್ ಶಿರ್ಲಾಲ್ ತಂಡ ನೀಡ್ತದೆ ಎನ್ನುವುದಕ್ಕೆ ಇಲ್ಲಿ 12 ಚೆಂಡುಗಳಿವೆ. 36 ಬಂದಿದೆ, ಉಳಿದಿದೆ 12 ಚೆಂಡು. ಈಗಾಗಲೇ 5 ವಿಕೆಟ್ ಅನ್ನು ಕಳೆದುಕೊಂಡು ಆಡ್ತಾ ಇದೆ ಫ್ರೆಂಡ್ಸ್ ಝೋನ್ ಶಿರ್ಲಾಲ್ ಟಾರ್ಪಡೋಸ್ ಖಾನದ ವಿರುದ್ಧವಾಗಿ. ಹರೀಶ್ ಅವರ ಆಗಮನವಾಗಿದೆ. ರಕ್ಷಕ್ ಅವರನ್ನು ಕೂಡಿಕೊಳ್ಳುತ್ತ ಎಸ್ತಗಾರಿಕೆಯಲ್ಲಿ ಮತ್ತೆ ಶ್ರೇಯಸ್ ರವರ ಆಗಮನವಾಗಿದೆ. ಶ್ರೇಯಸ್ 6ನೇ ಓವರ್ನಲ್ಲಿ ಪ್ರಥಮ ಚೆಂಡು. ಮತ್ತೆ ಅಗಲ ಚೆಂಡು ಎನ್ನುವ ರೂಪದಲ್ಲಿ ಇತರೆ ಓಟಗಳನ್ನು ಗಳಿಸಿಕೊಳ್ತಾ ಇದೆ, ಇತರೆ ಓಟಗಳನ್ನು ನೆಚ್ಚಿಕೊಳ್ತಾ ಇದೆ. ಈ ಇತರೆ ಓಟಗಳು ಖಂಡಿತವಾಗಿಯೂ ಯಾವುದೇ ತಂಡಕ್ಕೂ ವಿಜಯದ ಹಾದಿಯಲ್ಲಿ ಮುಳುವಾಗಬಹುದು. ಅಧಿಕೃತ ಎಸೆತವಿಲ್ಲದೆ ಗಳಿಸುವಂತ ಆ ಇತರೆ ಓಟಗಳು ಫಲಿತಾಂಶದ ದಿಕ್ಕನ್ನು ಬದಲಾಯಿಸುತ್ತದೆ. ಅತ್ಯುತ್ತಮ ಎಸೆತಗಾರಿಕೆಯನ್ನು ಮತ್ತೆ ಮಾಡಿದ್ರು ಇಲ್ಲಿ.
ಇದು ದಂಡುಗಾರಿಕೆಯ ರಿವ್ಯೂ ಪಡಿತಾ ಇದೆ. ವೈಡ್ ಇದೆಯೋ ಆ ಚೆಂಡು ವೈಡ್ ಗೆರೆಯನ್ನ ದಾಟಿತ್ತು ಎನ್ನುವಂತಹ ಮನವಿಯನ್ನ ದಂಡುಗಾರರು ಮಾಡ್ತಾ ಇದ್ದಾರೆ. ಬಹುತೇಕ ಅತ್ಯುತ್ತಮ ಚೆಂಡಾಗಿತ್ತು ಎನ್ನುವ ನಿರ್ಧಾರವನ್ನ ಗಮನಿಸಿಕೊಂಡ್ರೆ ಕ್ಷೇತ್ರ ಪಾಲನೆಯಿರುವ ಆಟಗಾರರು ಭರವಸೆಯಲ್ಲಿದ್ದಾರೆ. ಆದ್ರೂ ದಂಡುಗಾರ ಅದನ್ನ ಮತ್ತೆ ಮರುಪರಿಶೀಲನೆಗೆ ಮನವಿಯನ್ನು ಮಾಡಿದ್ರು. ತೀರ್ಪುಗಾರರು ಅದನ್ನ ರಿವ್ಯೂ ಆಗಿ ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ತೃತೀಯ ತೀರ್ಪುಗಾರರ ತೀರ್ಪಿಗಾಗಿ ನಾವು ಕಾಯ್ತಾ ಇದ್ದೇವೆ. ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ 6ನೇ ಓವರ್ನ ಚಾಲ್ತಿಯಲ್ಲಿ 38 ಬಂದಿದೆ. ಶ್ರೇಯಸ್ ಸಾಕಷ್ಟು ಓಟಗಳನ್ನು ಇತರೆ ರೂಪದಲ್ಲಿ ಬಿಟ್ಟುಕೊಟ್ಟರು. ಉಳಿದಂಥ ಚೆಂಡುಗಳನ್ನು ದಂಡುಗಾರರಿಗೆ ಕಡಿವಾಣವಾಗುವಂತೆ ಎಸಿತಾ ಇದ್ದಾರೆ. ಇಲ್ಲಿ ತೃತೀಯ ತೀರ್ಪುಗಾರರ ಮೊರೆ ಹೋಗಲಾಗಿದೆ. ಆ ಚೆಂಡಿನ ತೀರ್ಮಾನಕ್ಕಾಗಿ ಇನ್ನೇನೆ ಅದನ್ನು ಪರಿಶೀಲನೆ ಮಾಡಿ ನಿರ್ಧಾರ ಬರಬೇಕಾಗಿದೆ. ನಮ್ಮಲ್ಲಿ M9 ಸ್ಪೋರ್ಟ್ಸ್ ಈ ಭಾಗದಲ್ಲಿ ಇಂದು ತನ್ನ ನೇರ ಪ್ರಸಾರದ ಕಾರ್ಯದಲ್ಲಿ ತೊಡಗಿದೆ. ವಾರದ ದಿನಗಳು, ಹಾಗಾಗಿ ವೀಕ್ಷಕರು ಅಂಕಣದಲ್ಲಿ ಇರದೇ ಇದ್ದರೂ ಇಲ್ಲಿ ತಾವು ಕೆಲಸ ಮಾಡುವ ಜಾಗದಿಂದಲೇ ಈ ಪಂದ್ಯವನ್ನು ನೇರ ವೀಕ್ಷಣೆಯಲ್ಲಿ ಅನುಕೂಲ ಮಾಡಿಕೊಡ್ತಾ ಇದೆ M9 ಸ್ಪೋರ್ಟ್ಸ್. ಈ ಭಾಗದಲ್ಲಿ ಮತ್ತೆ ಬೆಳವಾಯಿ ಪರಿಸರದಲ್ಲಿ ಒಂದು ಲೀಗ್ ಮಾದರಿಯ ಪಂದ್ಯ ಇಂದಿನಿಂದ ಆರಂಭಗೊಳ್ಳಿಕ್ಕಿದೆ. ಈ ಭಾಗದಲ್ಲಿ ಸಾಕಷ್ಟು ಪಂದ್ಯಾಕೂಟಗಳು ಸಾಗಿ ಬರ್ತಾ ಇವೆ. ಆ ಚೆಂಡಿನ ನಿರ್ಧಾರಕ್ಕಾಗಿ, ತೃತೀಯ ತೀರ್ಪುಗಾರರ ನಿರ್ಧಾರಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಈಗಾಗಲೇ 38 ಬಂದಿದೆ. ಇದು 6ನೇ ಓವರ್ನ ಚಾಲ್ತಿ. ಮತ್ತೆ ಗಮನಿಸಿಕೊಳ್ಳಿ, ಅಲ್ಲಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಯ ಪ್ರವೇಶ ದ್ವಾರದ ಬಳಿ ಯಾವುದೇ ರೀತಿಯ ದ್ವಿಚಕ್ರ ವಾಹನಗಳನ್ನ ತಾವು ಪಾರ್ಕ್ ಮಾಡಿದಲ್ಲಿ ದಯವಿಟ್ಟು ತೆರವುಗೊಳಿಸಿ. ಶಾಲಾ ಬಸ್ಸುಗಳು ಬರುವಂತಹ ಹೊತ್ತು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಿ, ಅಡಚಣೆಯನ್ನು ಮಾಡಬೇಡಿ ಎನ್ನುವ ವಿನಂತಿಯನ್ನು ಮತ್ತೆ ಮತ್ತೆ ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಸರಿಯಾದ ಚೆಂಡು, ಅತ್ಯುತ್ತಮವಾದ ಚೆಂಡು ಎನ್ನುವ ತೀರ್ಪನ್ನ ನೀಡ್ತಾ ಇದ್ದಾರೆ ತೃತೀಯ ತೀರ್ಪುಗಾರರು. ಮತ್ತೆ ಮುಂದುವರಿದು ಶ್ರೇಯಸ್ ಎಸೆಗಾರಿಕೆಯಲ್ಲಿ ಮುಂದುವರಿಬೇಕಾಗಿದೆ. ಶ್ರೇಯಸ್ ಬೆಳೆಯುತ್ತಿರುವ ಪ್ರತಿಭೆ. ಚಿಲ್ಲಿ ಹರೀಶ್ ಆಡುವ ತುದಿಯಲ್ಲಿ ತನ್ನ ತಂಡಕ್ಕಾಗಿ ಜವಾಬ್ದಾರಿ ಅರಿಬೇಕಾಗಿದೆ. ಬಲವಾದ ಮಾನವಿಗೆ ಇದು ಲೆಗ್ ಬಿಫೋರ್ಗೆ ಬಲಿ ಆಗ್ತಾ ಇದೆ. ಶ್ರೇಯಸ್ ಅವರ ಚೆಂಡುಗಳೇ ಹಾಗೆ ದಂಡನ್ನ ವಂಚಿಸಿ ಅದು ವಿಕೆಟ್ಗಳನ್ನ ಇನ್ನೇನು ಮುತ್ತಿಕ್ಕಿತ್ತು ಎನ್ನುವ ನಿಟ್ಟಿನಲ್ಲಿ ಕಾಲಿಗೆ ಬಡಿದಿತ್ತು. ಚೆಂಡು ಬಲವಾದ ಮನವಿ ಇತ್ತು. ಇಲ್ಲಿ ಲೆಗ್ ಬಿಫೋರ್ ಬಲೆಗೆ ಬಲಿಯಾಗ್ತಾ ಇದ್ದಾರೆ. ಶ್ರೇಯಸ್ 2 ಚೆಂಡುಗಳನ್ನು ಸಂಪೂರ್ಣಗೊಳಿಸಿ ಜಿಲ್ಲಿ ಕೇವಲ ಇತರೆ ಓಟಗಳನ್ನು ಬಿಟ್ಟುಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಥಮ ಓವರ್ನಲ್ಲೂ ಕೂಡ ಅತ್ಯುತ್ತಮ ಚೆಂಡುಗಾರಿಕೆಯನ್ನು ಮಾಡಿದ್ರು. ಇಲ್ಲಿ ತಮ್ಮ ಕಂತಿನ ದ್ವಿತೀಯ ಓವರ್ನ ಈ ಪ್ರಥಮ ಇನ್ನಿಂಗ್ಸ್ನ 6ನೇ ಓವರ್ನ ಎಸೆತಾ ಇದ್ದಾರೆ. 2 ಚೆಂಡು ಸಂಪೂರ್ಣ. ಅಂಕಿಅಂಶ ಪಟ್ಟಿಯಲ್ಲಿ 38 ಯಾರಿಗೆ ಉಂಟು ಈ ಮುಂಚಾನೆಯ ಈ ಪಂದ್ಯದ ವಿಜಯದ ನಂಟು. ಆರಿಫ್ ಅವರ ಆಗಮನವಾಗಿದೆ. ದೊಡ್ಡ ಹೊಡೆತಗಳನ್ನು ಅಂಕಣದ ಸರ್ವ ಕೋನಗಳಿಗೂ ದಂಡಿಸಬಲ್ಲ ಸಾಮರ್ಥ್ಯದ ಆಟಗಾರ. 31ರ ಸಮವಸ್ತ್ರಧಾರಿ ಆರಿಫ್ ರಕ್ಷಕ್ರವರನ್ನ ಕೂಡಿಕೊಳ್ತಾ ಇದ್ದಾರೆ.
ಎಸೆಗಾರಿಕೆಯಲ್ಲಿ ಶ್ರೇಯಸ್ ಮೂರನೇ ಬಾರಿಗೆ ಚೆಂಡನ್ನು ನೆಲಕ್ಕೆ ಬಡಿಯುತ್ತಾ ತೀರ್ಪುಗಾರರನ್ನು ಬಿಡುತ್ತಾ ಮತ್ತೆ ನೇರ ಗೂಟಕ್ಕೆ. ಇಲ್ಲಿ ಅತ್ಯುತ್ತಮ ಚೆಂಡಿಗೆ ಆ ತಿರುವು, ಆ ಕಟ್ಟರ್ ಚೆಂಡುಗಳಿಗೆ ತನ್ನ ದಂಡನ್ನ ಸಂಪರ್ಕಿಸುವಲ್ಲಿ ವಿಫಲ. ನೇರ ಗೂಟಕ್ಕೆ ಬೀಳ್ತಾ ಇದೆ ಚೆಂಡು. ಶ್ರೇಯಸ್ ಯಾಕೆ ತಾನು ಟಾರ್ಪಡೋಸ್ ಖಾನಾ ತಂಡದಲ್ಲಿ ಈ ಎಳೆಯ ವಯಸ್ಸಿನಲ್ಲಿಯೇ ಸ್ಥಾನವನ್ನು ಪಡೆದಿದ್ದೇನೆ ಎನ್ನುವುದನ್ನು ಪದೇ ಪದೇ ಇಲ್ಲಿ ಸಾಬೀತುಪಡಿಸ್ತಾ ಇದ್ದಾರೆ. ಟಾರ್ಪಡೋಸ್ ಪಾಳೆಯದಲ್ಲಿ ಅತ್ಯುತ್ತಮ ಆಟಗಾರರ ದಂಡೇ ಇದೆ. ಅದರಲ್ಲೂ ಆಡುವ 11ರ ಬಳಗದಲ್ಲಿ ಈ ವಯಸ್ಸಿನಲ್ಲಿ ಸ್ಥಾನವನ್ನು ಪಡಿಬೇಕಾದ್ರೆ ತನ್ನಲ್ಲಿ ಒಂದು ಅದ್ಭುತವಾದ ಪ್ರತಿಭೆ ಇದೆ. ತನ್ನಲ್ಲಿ ಆ ಎಸೆಗಾರಿಕೆಯಲ್ಲಿ ಪ್ರಬುದ್ಧತೆಯನ್ನು ಮೆರೆಯುವ ಎಲ್ಲ ಲಕ್ಷಣ ಇವೆ ಎನ್ನುವುದನ್ನು ಅರಿತಂಥ ಈ ಟಾರ್ಪಡೋಸ್ ಖಾನಾ ಸಂಸ್ಥೆ ಇಲ್ಲಿ ಅವರನ್ನ ಈ ಮೈದಾನದಲ್ಲಿ ತನ್ನ ತಂಡದಲ್ಲಿ ಪ್ರತಿನಿಧಿಸುವಂತೆ ಆಡ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 38 ಬಂದಿದೆ. 3 ಚೆಂಡು ಮುಗಿದಾಗ ಇದು 6ನೇ ಓವರ್ನ 4ನೇ ಚೆಂಡು. ಶ್ರೇಯಸ್ ಚೆಂಡನ್ನು ಲೆಕ್ಕ ಬಡಿಯುತ್ತಾ ಸಾತ್ವಿಕ್ ಆಡುವ ತುದಿಯಲ್ಲಿ ಮತ್ತೆ ಅದ್ಭುತ ಚೆಂಡು. ಇದು ಒಂದು ವೇಳೆ ದೊಡ್ಡ ಹೊಡೆತಕ್ಕೆ ಮನವನ್ನೇ ಮಾಡಿದ್ದಲ್ಲಿ ಸಾತ್ವಿಕ್ ಅಪಾಯವಿತ್ತು. ಅದನ್ನ ಅಂದಾಜಿಸಿ ಒಂಟಿ ಓಟಕ್ಕೆ ತಳ್ಳಿದ್ರು. ಸಾಕಷ್ಟು ಓಟಗಳನ್ನ ಫ್ರೆಂಡ್ಸ್ ಜೋನ್ ಪಡೆದಿತ್ತು. ಆದ್ರೂ ಇಲ್ಲಿ ಶ್ರೇಯಸ್ ಕಡಿವಾಣವನ್ನು ಹಾಕ್ತಾ ಇದ್ದಾರೆ. ಮತ್ತೆ ರಕ್ಷಕ್ ಇದನ್ನು ಅಂದಾಜಿಸುವಲ್ಲಿ ಮತ್ತೆ ವಿಫಲ. ಚೆಂಡನ್ನ ಪಡೆಯುವಲ್ಲಿ ಬಾಸಿತ್ ಕೈ ಚೆಲ್ಲಿದ್ರು. ಚೆಂಡನ್ನ ಪಡೆದು ಶಾಕೀರ್ ಜಾಕಿ ಅಂಡರ್ಆರ್ಮ್ ಕ್ರೀಡಾ ಜಗತ್ತಿನ ರೋಬೋಟಿಕ್ ಕಿಲಾಡಿ ಟಾರ್ಪಡೋಸ್ ಖಾನಾ ತಂಡದ ಭರವಸೆಯ ಬೆಳಕು. ಮುಂದುವರಿದು ಎಸೆಗಾರಿಕೆಯಲ್ಲಿ ಶ್ರೇಯಸ್ ಮತ್ತೆ ಅತ್ಯುತ್ತಮ ಚೆಂಡಿದು. ಮತ್ತೆ ನೇರ ಗುರಿ ಬಿದ್ದಿದ್ದೇ ಆದಲ್ಲಿ ಅಪಾಯವಿತ್ತು. ಒಂದೋಟವನ್ನು ಗಳಿಸಿತ್ತು ರಕ್ಷಕ್ ಹಾಗೂ ಸಾತ್ವಿಕ್ ಜೋಡಿ. 41 ಬಂದಿದೆ. 6 ಓವರ್ ಅರ್ಥಾತ್ 36 ಚೆಂಡು ಮುಗಿದಾಗ 41 ಓಟ ಬಂದಿದೆ. ಫ್ರೆಂಡ್ಸ್ ಜೋನ್ ಸಿರ್ಲಾಲ್ ಉಳಿದಂತ 6 ಚೆಂಡುಗಳಲ್ಲಿ ಒಂದು ಅತ್ಯುತ್ತಮವಾದ ದಂಡುಗಾರಿಕೆಯನ್ನ ಮಾಡಿ ಸ್ಪರ್ಧಾತ್ಮಕ ಗೌರವದ ಮೊತ್ತವನ್ನು ಗಳಿಸಿದ್ದೇ ಆದಲ್ಲಿ ಈ ಪಂದ್ಯಕ್ಕೆ ಒಂದು ರೋಮಾಂಚನಕಾರಿಯ ಸ್ಥಿತಿ ಇದೆ. 2 ತಂಡಗಳು ಬಲಿಷ್ಠ. 2 ತಂಡಗಳಲ್ಲಿ ಅತ್ಯುತ್ತಮವಾದ ಆಟವನ್ನು ಪ್ರದರ್ಶನವನ್ನು ಮಾಡಬಲ್ಲ, ಗೆಲುವಿನ ಹಾದಿಯಲ್ಲಿ ಹೋರಾಟವನ್ನು ಸಂಘಟಿಸಬಲ್ಲಂತ ಆಟಗಾರರಿದ್ದಾರೆ. ಹಾಗಾಗಿ ಈ ಬೆಳಗ್ಗಿನ ಪಂದ್ಯ ಇಲ್ಲಿ ವೀಕ್ಷಕರ ಮನವನ್ನು ಗೆಲ್ಲಬಹುದು. ಮುಂದುವರಿದು ಎಸೆಗಾರಿಕೆಯಲ್ಲಿ ಆಗಮನವಾಗಿದೆ. ಶಾಕೀರ್ ಜಾಕಿ ಓರ್ವ ಅತ್ಯುತ್ತಮ ಸವ್ಯಸಾಚಿ ತನ್ನ ಚೆಂಡನ್ನು ಕೈಗೆತ್ತಿಕೊಂಡು ಪ್ರಯತ್ನವನ್ನು ಮಾಡಿದ್ರು. ಆ ಒಂದು ಓಟಕ್ಕೆ ಲೆಗ್ ಬೈ ಮುಖೇನ ಈ ಓಟ ಬಂದಿದೆ ಎನ್ನುವ ತೀರ್ಪನ್ನು ನೀಡಿದರೆ 1 ಓಟಕ್ಕೆ ಇಲ್ಲಿ ತೃಪ್ತಿಯನ್ನು ಹೊಂದಿ 42 ಬಂದಿದೆ. ಮುಂದುವರಿದ ಶಾಕೀರ್ ಲೆಗ್ ಸೈಡ್ ಭಾಗದಲ್ಲಿ ದಂಡಿಸಿದ್ರು. ರಕ್ಷಕ 2 ಓಟಕ್ಕಾಗಿ ಓಡುವ ಎಲ್ಲ ಸಾಧ್ಯತೆಗಳಿವೆ. 2 ಓಟವನ್ನು ಪೂರ್ತಿಗೊಳಿಸಿದ್ರು. ಯೋಜನೆಯನ್ನ ಕೈಗೊಂಡು ಅತ್ಯುತ್ತಮವಾಗಿ ಯೋಚಿಸಿದಂತೆ ಆಡ್ತಾ ಇದೆ ಫ್ರೆಂಡ್ಸ್ ಜೋನ್ ಸಿರ್ಲಾಲು. ಮತ್ತೆ ದೊಡ್ಡ ಹೊಡೆತಕ್ಕೆ ಮನ ಮಾಡಿದ್ರು. ಎಲ್ಲ ಚೆಂಡನ್ನ ಕೈಗೆತ್ತಿಕೊಳ್ಳುವಂತ ರಂಜಿತ್ ಮತ್ತೆ 2 ಓಟ. ರಕ್ಷಕ್ ತನ್ನ ತಂಡವನ್ನ ಪ್ರಥಮ ಇನ್ನಿಂಗ್ಸ್ ನಲ್ಲಿ ರಕ್ಷಿಸುತ್ತಾ ರಕ್ಷಕ್ 2 ಓಟವನ್ನು ಗಳಿಸುತ್ತಾ ಈಗ 46 ಓಟಗಳಿಗೆ ತಲುಪಿದೆ. ಅಂಕಿಅಂಶ ಪಟ್ಟಿಯಲ್ಲಿ 46. ಈ ಪಂದ್ಯವನ್ನ ಗೆಲ್ಲುವವರು ಯಾರು? ಟಾರ್ಪಡೋಸ್ ಖಾನಾ ಕೂಟದ ಅತ್ಯುತ್ತಮ ತಂಡ. ಇಲ್ಲಿ ಕ್ಷೇತ್ರ ಪಾಲನೆಯನ್ನ ಬದಲಾವಣೆ ಮಾಡಿದ್ರು. ರಂಜಿತ್ ಮತ್ತೆ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. 1 ಓಟ. ಅಂಕಿಅಂಶ ಪಟ್ಟಿಯಲ್ಲಿ 47. 5ನೇ ಬಾರಿಗೆ ಚೆಂಡನ್ನು ಪಡೆಯುತ್ತಾ ಶಾಕೀರ್ ಜಾಕಿ. ಏದೋ ಮತ್ತೆ ತಪ್ಪಿನ ಮೇಲೆ ತಪ್ಪು. ಈ ಅಗಲ ಎಸೆತದಿಗೆ ಮತ್ತೆ 1 ಓಟವನ್ನು ಗಳಿಸುತ್ತಾ 2 ಓಟವನ್ನು ಗಳಿಸಿ ಅಂಕಿಅಂಶ ಪಟ್ಟಿಯಲ್ಲಿ 49 ಬಂದಿದೆ. ಅತ್ಯುತ್ತಮ ರಂದಾರಿಕೆ ಇದು. ಮತ್ತೆ ಮುಂದುವರಿದ್ರೆ ಎಲ್ಲೇ
ಎಲ್ಲದ ರನ್ನಿಗೆ ಓಡಿ ತನ್ನ ಸಾತ್ವಿಕ್ ತನ್ನ ವಿಕೆಟ್ ಅನ್ನು ಕಳೆದುಕೊಂಡಿದ್ರೆ ಒಂದು ಚೆಂಡು ಬಾಕಿ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 49. ಆ ಒಂದು ಚೆಂಡು ಇದೆ. ಶುಕೇಶ್ ರವರ ಆಗಮನವಾಗ್ತಾ ಇದೆ. ಸಾತ್ವಿಕ್ ರವರ ಸ್ಥಾನವನ್ನು ತುಂಬಲು ಸುಕೇಶ್ ಚುಕ್ಕಿ 49 ಓಟ ಬಂದಿದೆ. 41 ಚೆಂಡು ಮುಗಿದಾಗ 49 ಬಂದಿದೆ. ಟಾರ್ಪಡೋಸ್ ಖಾನದ ವಿರುದ್ಧವಾಗಿದೆ ಫ್ರೆಂಡ್ಸ್ ಜೋನ್ ಸಿರ್ಲಾಲ್. ಇದು ಭಾರತ್ ಜೋಡೋ ಟ್ರೋಫಿ 2026 ಕಾರ್ಕಳದ ಗಾಂಧಿ ಮೈದಾನದಲ್ಲಿ ಹೊನಲು ಬೆಳಕಿನ ಪಂದ್ಯ ಸಾಗಿ ಬಂದು ಈಗ ಸೂರ್ಯೋದಯದಲ್ಲಿ ಈ ದಿನದ ಕೊನೆಯ ಪಂದ್ಯ ಬಹಳಷ್ಟು ಅದ್ಭುತವಾಗಿ ದಂಡನ್ನು ಬೀಸುತ್ತಾ ಇಲ್ಲಿ 49ಕ್ಕೆ ತಲುಪಿದೆ. ಕೊನೆಯ ಚೆಂಡಿಗಾಗಿ ಪ್ರಥಮ ಇನ್ನಿಂಗ್ಸ್ನಲ್ಲಿ ಶಾಕೀರ್ ಜಾಕಿ, ಆಡುವ ತುದಿಯಲ್ಲಿ ಸುಕೇಶ್. ಅತ್ಯುತ್ತಮ ಚೆಂಡು, ನೆಲಮಟ್ಟದ ಚೆಂಡು. ಒಂದೋಟವನ್ನು ಗಳಿಸಿದ್ರು, 2 ಓಟಕ್ಕಾಗಿ ಓಡ್ತಾ ಇದ್ದಾರೆ. ಎಲ್ಲಿ ರಕ್ಷಕ್ ತನ್ನ ವಿಕೆಟ್ ಅನ್ನು ಕಳೆದುಕೊಂಡು ರನ್ಔಟ್ ರೂಪದಲ್ಲಿ ಈ ಒಂದು ಓಟದೊಂದಿಗೆ 50 ಓಟವನ್ನು ಗಳಿಸಿಕೊಳ್ತಾ ಇದೆ ಫ್ರೆಂಡ್ಸ್ ಜೋನ್ ಸಿರ್ಲಾಲು. ಫ್ರೆಂಡ್ಸ್ ಜೋನ್ 42 ಚೆಂಡನ್ನ ಎದುರಿಸಿ 50 ಓಟವನ್ನು ಗಳಿಸಿ 51 ವಿಜಯದ ಓಟದ ಗುರಿಯನ್ನ ನೀಡ್ತಾ ಇದೆ. ದ್ವಿತೀಯ ಇನ್ನಿಂಗ್ಸಿನ ವೀಕ್ಷಕ ವಿವರಣೆಗಾಗಿ ಸಂದೀಪ್ ಕಾರ್ಕಳರವರನ್ನ ವೀಕ್ಷಕ ವಿವರಣೆಗಾಗಿ ಬರುವಂತೆ ನಾವು ಆಹ್ವಾನಿಸಿಕೊಂಡವರಿದ್ದೇವೆ. ಧನ್ಯವಾದ ನವೀನ್ ಮುನಿಯಾಲ್ ರವರೇ. ಆರಂಭಿಕ ದಿನದ ಕೊನೆಯ ಪಂದ್ಯಾಟ ಟಾರ್ಪಡೋಸ್ ಖಾನ ವಿರುದ್ಧವಾಗಿ ಫ್ರೆಂಡ್ ಝೋನ್ ಶಿರ್ಲಾಲು. ಆರಂಭಿಕವಾಗಿ ದಾಂಡುಗಾರಿಕೆಯನ್ನು ನಡೆಸಿದಂತಹ ಫ್ರೆಂಡ್ ಝೋನ್ ಶಿರ್ಲಾಲು ತಂಡವು ನಿಗದಿತ 42 ಎಸೆತಗಳ ಮುಂದೆ 50 ಓಟವನ್ನು ಗಳಿಸಿ ಎದುರಾಳಿ ಟಾರ್ಪಡೋಸ್ ಖಾನ ತಂಡಕ್ಕೆ ಈ ಒಂದು ಪಂದ್ಯವನ್ನು ಜಯಿಸಲು 51 ವಿಜಯದ ಗುರಿಯನ್ನು ನೀಡ್ತಾ ಇದೆ. ಆರಂಭಿಕ ಇನ್ನಿಂಗ್ಸಿನಲ್ಲಿ ಫ್ರೆಂಡ್ ಝೋನ್ ಶಿರ್ಲಾಲು ತಂಡದ ದಾಂಡುಗಾರರು ಮಾಡಿದಂಥ ಪ್ರಯತ್ನ ಖಂಡಿತವಾಗಿಯೂ ಈ ಒಂದು ಅತ್ಯಮೂಲ್ಯ ಪಂದ್ಯದಲ್ಲಿ ಒಂದು ಘನತೆ ಗೌರವದ ಮೊತ್ತವನ್ನು ಕೂಡಿ ಹಾಕುವಲ್ಲಿ ಸಹಕಾರಿಯಾಗ್ತಾ ಇದೆ. ಈ 51 ಎನ್ನುವ ವಿಜಯದ ಗುರಿಯನ್ನು ಸಾಧಿಸಲು ಟಾರ್ಪಡೋಸ್ ಖಾನ ತಂಡದ ಪರವಾಗಿ ಈಗಾಗಲೇ ಆರಂಭಿಕ ದಾಂಡುಗಾರರ ಆಗಮನವಾಗ್ತಾ ಇದೆ. 42 ಎಸೆತಗಳ ಮುಂದೆ 51 ಓಟದ ಅವಶ್ಯಕತೆ ಇದೆ. ಇಲ್ಲಿ ಟಾರ್ಪಡೋಸ್ ಖಾನ ತಂಡಕ್ಕೆ ಈ ಒಂದು ಪಂದ್ಯವನ್ನು ಜಯಿಸಲು ಬಾಸಿತ್ ಹಾಗೇನೆ ಶಾಕೀರ್ ಜಾಕೀರ್ ಅವರ ಆಗಮನವಾಗ್ತಾ ಇದೆ. ಆರಂಭಿಕರಾಗಿ ಟಾರ್ಪಡೋಸ್ ಖಾನ ತಂಡದ ಪರವಾಗಿ ಒಂದು ಉತ್ತಮ ಇನ್ನಿಂಗ್ಸ್ ಅನ್ನು ಕಟ್ಟಲು ಬಹಳಷ್ಟು
ಅನುಭವಿ ದಾಂಡುಗಾರರು ಈಗಾಗಲೇ ಅಂಕಣದ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಎಸೆತಗಾರಿ ಭಾಗದಲ್ಲಿ ದ್ವಿತೀಯ ಇನ್ನಿಂಗ್ಸಿನ ಆರಂಭಿಕ ಪವರ್ ಪ್ಲೇನ ಆರಂಭಿಕ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ ಫ್ರೆಂಡ್ಸ್ ಝೋನ್ ಶಿರ್ಲಾಲು ತಂಡದ ಅನುಭವಿ ಎಸೆತಗಾರ ಸುಕೇಶ್. ವಿಜಯದ ಗುರಿ ಇದೆ 51. ನಿಗದಿತ 42 ಚೆಂಡುಗಳ ಮುಂದೆ ಬಾಸಿತ್ ಸ್ಟ್ರೈಕರ್ ತುದಿಯಲ್ಲಿ ಆರಂಭಿಕ ಎಸೆತವನ್ನು ಎದುರಿಸಬೇಕಾಗಿದೆ. ದ್ವಿತೀಯ ಇನ್ನಿಂಗ್ಸಿನ ಆರಂಭಿಕ ಓವರಿನ ಆರಂಭಿಕ ಚೆಂಡು ಎಸೆತಗಾರಿಕೆ ವಿಭಾಗದಲ್ಲಿ ಸುಕೇಶ್ ರವರನ್ನು ಗುರುತಿಸಿಕೊಳ್ಳುತ್ತಾ ಮಂಗಳೂರಿನ ಪ್ರತಿಷ್ಠಿತ ತಂಡ ಈ ಒಂದು ಭಾರತ್ ಜೋಡೋ ಟ್ರೋಫಿ 2026ರ ಪ್ರಥಮ ದಿನದ ಕೊನೆಯ ಪಂದ್ಯಾಟದಲ್ಲಿ ಹಣಾಹಣಿಯನ್ನು ಸಾಧಿಸ್ತಾ ಇದೆ. ಇಲ್ಲಿ ಆರಂಭಿಕ ಚೆಂಡಿಗೆ ಒಂಟಿ ಓಟ ಬರ್ತಾ ಇದೆ ಬಾಸಿತ್ ರವರ ದಾಂಡುಮುಖಿಯಲ್ಲಿ. ಈ ಮೂಲಕ ಟರ್ಫೋಡೋಸ್ ಖಾನ ತಂಡವು ತನ್ನ ಖಾತೆಯನ್ನು ತೆರೀತಾ ಇದೆ ಒಂಟಿ ಓಟದೊಂದಿಗೆ. ಸುಕೇಶ್ ದ್ವಿತೀಯ ಬಾರಿಗೆ ಶಾಕೀರ್ ರವರಿಗೆ ಉತ್ತಮವಾಗಿತ್ತು ಚೆಂಡು. ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಶಾಕೀರ್ ಅವರನ್ನು ಆ ಸುಕೇಶ್ ಅವರು ಎಸೆದ ದ್ವಿತೀಯ ಚೆಂಡು ವಂಚಿಸ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಚುಕ್ಕಿಯಾಗುವುದರೊಂದಿಗೆ ತೃತೀಯ ಎಸೆತದ ಚಾಲನೆಯನ್ನು ಮಾಡಬೇಕಾಗಿದೆ. ಇಲ್ಲಿ ಸುಕೇಶ್ ದಿ ರೋಬೋಟಿಕ್ ಮ್ಯಾನ್ ಆಫ್ ಅಂಡರ್ಆರ್ಮ್ ಕ್ರಿಕೆಟ್ ಎಂಬ ಬಿರುದನ್ನು ಪಡೆದಂತಹ ಶಾಕೀರ್ ಇಲ್ಲಿ ದ್ವಿತೀಯ ಚೆಂಡಿಗೆ ತನ್ನ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಫ್ರೆಂಡ್ ಝೋನ್ ತಂಡದ ಎಸೆತಗಾರ ಸುಕೇಶ್ ಅವರಿಗೆ ತಾನು ಎದುರಿಸಿದಂತಹ ದ್ವಿತೀಯ ಎಸೆತದಲ್ಲಿ ಕ್ಯಾಚ್ ಅನ್ನು ನೀಡುವುದರ ಮೂಲಕ ತಮ್ಮ ತಂಡಕ್ಕಾಗಿ ಯಾವುದೇ ರೀತಿಯ ಖಾತೆಯನ್ನು ತೆರೆಯದೆ ಇಲ್ಲಿ ಶೂನ್ಯ ಸಂಪಾದನೆಯೊಂದಿಗೆ ಪೆವಿಲಿಯನ್ ವಾಪಸ್ಸಾದರೆ ಸುಕೇಶ್ ಅವರಿಗೆ ಇಲ್ಲಿ ಆರಂಭಿಕ ಯಶಸ್ಸು ಸಿಗ್ತಾ ಇದೆ. ಆರಂಭಿಕ ಪವರ್ ಪ್ಲೇನ ತೃತೀಯ ಎಸೆತದಲ್ಲಿ ಶಾಕೀರ್ ಜಾಕಿ ಅವರ ಹುದ್ದಾರಿಯನ್ನು ಪಡೆಯುವುದರ ಮೂಲಕ ಫ್ರೆಂಡ್ಸ್ ಝೋನ್ ತಂಡಕ್ಕೆ ಇಲ್ಲಿ ಕೊಂಚ ಮಟ್ಟಿನಲ್ಲಿ ಆಸರೆಯಾಗ್ತಾ ಇದ್ದಾರೆ ಸುಕೇಶ್. ಶಾಕೀರ್ ಅವರ ಸ್ಥಾನವನ್ನು ತುಂಬಲು ಅಶ್ರಫ್ ರವರ ಆಗಮನವಾಗ್ತಾ ಇದೆ 1ನೇ ಕ್ರಮಾಂಕದಲ್ಲಿ. ಬಾಸಿತ್ ರವರನ್ನು ಜೊತೆಗೂಡಿ ಆಟವನ್ನು ಮುಂದುವರಿಸಲು ಜಯದ ಗುರಿ ಇದೆ 51. ಈಗಾಗಲೇ ಅಂಕಿಅಂಶ ಗಳಿಕೆಯಲ್ಲಿ 1 ಓಟದಲ್ಲಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ ಬಾಸಿತ್. ಅದೇ ರೀತಿ ಈಗ ತಾನೇ ಹೊಸ ಆಟಗಾರ ಅಶ್ರಫ್ ರವರ ಆಗಮನವಾಗ್ತಾ ಇದೆ. ಸುಕೇಶ್ ಆರಂಭಿಕ ಪವರ್ ಪ್ಲೇ ಓವರಿನ 3 ಚೆಂಡು ಮುಕ್ತಾಯದೊಂದಿಗೆ ಕೇವಲ 1 ಓಟವನ್ನು ಬಿಟ್ಟುಕೊಟ್ಟು ಅತ್ಯಮೂಲ್ಯ ಒಂದು ಹುದ್ದಾರಿಯನ್ನು ಪಡೆಕೊಂಡ್ರು 4ನೇ ಬಾರಿ. ಸುಕೇಶ್ ಅಶ್ರಫ್ ರವರಿಗೆ ತೀರ್ಪುದಾರರನ್ನು ದಾಟಿ ಬಲಿಷ್ಠ ಹೊಡೆತ ನೋಡಿ. ಇಲ್ಲಿ ಬಲವಾದ ಹೊಡೆತ ಅಶ್ರಫ್ ತಾನೆದುರಿಸಿದ ಆರಂಭಿಕ ಚೆಂಡಿಗೆ ಇಲ್ಲಿ ಸೊಗಸಾದ ಬೌಂಡರಿ ಬರ್ತಾ ಇದೆ. ಅಂಕಿಅಂಶ ಗಳಿಕೆಯಲ್ಲಿ 4 ಓಟದ ಹೆಚ್ಚುವರಿಯೊಂದಿಗೆ 5 ಓಟಗಳು ದಾಖಲಾಗ್ತಾ ಇದೆ ಟರ್ಫೋಡೋಸ್ ಖಾನ ತಂಡದ ಖಾತೆಯಲ್ಲಿ. ಬಹಳಷ್ಟು ಪ್ರತಿಭಾನ್ವಿತ ಆಟಗಾರರನ್ನು ಒಳಗೊಂಡಿದೆ ಎರಡೂ ತಂಡ. ಈ ಭಾರತ್ ಜೋಡೋ ಟ್ರೋಫಿಯ ಈ ಒಂದು ಪಂದ್ಯಾಕೂಟದಲ್ಲಿ ಫ್ರೆಂಡ್ ಝೋನ್ ಶಿರ್ಲಾಲ್ ತಂಡ 2ನೇ ಪಂದ್ಯಾಟವನ್ನು ಆಡ್ತಾ ಇದ್ರೆ ಇಲ್ಲಿ ಟರ್ಫೋಡೋಸ್ ಖಾನ ಪ್ರಥಮ ಪಂದ್ಯವನ್ನು ಆಡ್ತಾ ಇದೆ. ಕಾದು ನೋಡೋಣ ಈ ಒಂದು ಪಂದ್ಯದಲ್ಲಿ ಅದ್ಯಾವ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ತೇರ್ಗಡೆಗೊಳ್ಳುತ್ತದೆಂದು. ಸುಕೇಶ್ ಪಂಚಮ ಬಾರಿಗೆ ಬೌಂಡರಿ ವೀರ ಅಶ್ರಫ್ ರವರಿಗೆ 5ನೇ ಚೆಂಡನ್ನು ಎಸೆಯಬೇಕಾಗಿದೆ. ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಶ್ರಫ್, ಆದರೆ ಆ ಚೆಂಡು ಬಹಳಷ್ಟು ಲಯವನ್ನು ಕಂಡುಕೊಂಡು ಅಜಿತ್ ರವರ ಭದ್ರ ಬೊಗಸೆಯಲ್ಲಿ ಚುಕ್ಕಿಯಾಗುವುದರ ಮೂಲಕ ಕೊನೆಯ ಒಂದು ಎಸೆತ ಬಾಕಿ ಇದೆ. ಸುಕೇಶ್ ಅವರು ಎಸೆಯಬೇಕಾಗಿದೆ ಒಂದು ಎಸೆತವನ್ನು ಅಶ್ರಫ್ ರವರಿಗೆ. ಆರಂಭಿಕ ಓವರಿನ ಕೊನೆಯ ಒಂದು ಚೆಂಡು ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನ, ಒಂಟಿ ಓಟಕ್ಕೆ ಸಂತೃಪ್ತಿಯನ್ನು ಹೊಂದುವ ಮೂಲಕ ಆರಂಭಿಕ ಪವರ್ ಪ್ಲೇನ ಪ್ರಥಮ 6 ಚೆಂಡಿನಾಟ ಮುಕ್ತಾಯ ಕಂಡಿದೆ. ಆರಂಭಿಕ ಓವರ್ನಲ್ಲಿ ಟರ್ಫೋಡೋಸ್ ಖಾನ ತಂಡವು 6 ಓಟವನ್ನು ಗಳಿಸಿ ಒಂದು ಹುದ್ದಾರಿಯನ್ನು ಕಳೆದುಕೊಳ್ತಾ ಇದೆ. ಜಯದ ಗುರಿ ಇದೆ 51 ಓಟಗಳು. ಒಂದು ವೇಳೆ
ಒಂದು ಸುಸಂಘಟಿತ ಬೌಲಿಂಗ್ ದಾಳಿಯನ್ನು ಇಲ್ಲಿ ನಿರ್ವಹಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ರೋಚಕ ರೋಮಾಂಚನಕಾರಿ ಪಂದ್ಯಾಟ ಈ ಬೆಳಗಿನ ಹೊತ್ತಿನಲ್ಲಿ ಒಂದು ಗಾಂಧಿ ಮೈದಾನದಲ್ಲಿ ಸಾಗಿ ಬರಲಿಕ್ಕಿದೆ. ಕಾರಣ ಫ್ರೆಂಡ್ ಝೋನ್ ಶಿರ್ಲಾಲು ತಂಡದಲ್ಲಿ ಕೂಡ ಅತ್ಯದ್ಭುತ ದಾಳಿಗಾರರಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಕೂಡ ದಾಂಡುಗಾರರನ್ನು ಕಟ್ಟಿ ಹಾಕುವಂಥ ಪ್ರಯತ್ನವನ್ನು ಮಾಡಬಲ್ಲಂತಹ ಎಸೆತಗಾರರು ಫ್ರೆಂಡ್ಸ್ ಝೋನ್ ಶಿರ್ಲಾಲು ತಂಡದಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಮತ್ತೆ ಮುಂದುವರಿದು ಸಾತ್ವಿಕ್ ಪವರ್ ಪ್ಲೇ ಮಾದರಿಯ ದ್ವಿತೀಯ ಓವರನ್ನು ಎಸೆಯಲು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಸ್ಟ್ರೈಕರ್ ತುದಿಯಲ್ಲಿ ಅಶ್ರಫ್ ರವರನ್ನು ಗುರುತಿಸಿಕೊಂಡು ಸಾತ್ವಿಕ್ ದ್ವಿತೀಯ ಓವರಿನ ಆರಂಭಿಕ ಚೆಂಡನ್ನು ಅಶ್ರಫ್ ರವರಿಗೆ ಸೇಯಬೇಕಾಗಿದೆ. ಸುಲಭ ಚೆಂಡಾಗಿತ್ತು, ಬಹುಶಃ ಒಂಟಿ ಓಟ ಬರ್ತಾ ಇದೆ. ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಒಂಟಿ ಓಟದೊಂದಿಗೆ ಖಾತೆಯಲ್ಲಿ ಜಮೆಯಾಗ್ತಾ ಇದೆ. 7 ಓಟಗಳು ದ್ವಿತೀಯ ಬಾರಿಗೆ ಸಾತ್ವಿಕ್. ಬಾಸಿತ್ ರವರಿಗೆ ಪವರ್ ಪ್ಲೇ ಚಾಲ್ತಿಯಲ್ಲಿದೆ. ದಾಂಡುಗಾರರ ಸ್ವರ್ಗ ತಾಣವೆಂದೆಂದು ಪ್ರಸಿದ್ಧಿ ಪಡೆದಂಥ ಈ 2 ಓವರ್ಗಳು ದಾಂಡುಗಾರರಿಗೆ ಬಹಳಷ್ಟು ರನ್ಗಳನ್ನು ದಾಖಲಿಸಲು ಇಲ್ಲಿ ಸಹಕಾರಿಯಾಗ್ತದೆ. ಅದೇ ಮಾದರಿಯಲ್ಲಿ ನೋಡಿ ಪವರ್ ಪ್ಲೇನ ಲಾಭವನ್ನು ಪಡಿತಾ ಇದೆ ಇಲ್ಲಿ ಬಾಸಿತ್ ರವರ ದಾಂಡಿನ ಮುಖಾಂತರ ಆರಂಭಿಕ ಬೌಂಡರಿಯಲ್ಲಿ ಟರ್ಫೋಡೋಸ್ ಖಾನ ತಂಡಕ್ಕೆ ದಾಖಲಾಗ್ತಾ ಇದೆ. ಒಟ್ಟು ಮೊತ್ತ 11 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾದರೆ ಸಾತ್ವಿಕ್ 3ನೇ ಬಾರಿ ಆರಂಭಿಕ ಬೌಂಡ್ರಿಯನ್ನು ಅಶ್ರಫ್ ರವರು ದಂಡಿಸಿದ್ರು. ಈ ಬಾರಿ ರಿವರ್ಸ್ ದಾಂಡುಮುಖಿಯಲ್ಲಿ ಇಲ್ಲಿ ಕ್ಯಾಚ್ ಪಡೆಯುವ ತವಕವಿತ್ತು ಕ್ಷೇತ್ರ ರಕ್ಷಣೆಗೆ. ಬಹುಶಃ ಆ ಚೆಂಡನ್ನು ಕೈ ಚೆಲ್ಲಿದ್ರು. ಒಂಟಿ ಓಟ ಬರ್ತಾ ಇದೆ. ಒಂಟಿ ಓಟದ ಹೆಚ್ಚುವರಿಯೊಂದಿಗೆ ಅಂಕಿಅಂಶ ಗಳಿಕೆಯಲ್ಲಿ 12 ಓಟಗಳು ಜಮೆಯಾಗ್ತಾ ಇದೆ. ಸಾತ್ವಿಕ್ ತಮ್ಮ ಕಂತಿನ 4ನೇ ಚೆಂಡು ಅಶ್ರಫ್ ರವರಿಗೆ ಸುಂದರತೆ ಹೊಡೆತು ನೋಡಿ. ನೇರ ವಿಭಾಗದಲ್ಲಿ ಆ ಚೆಂಡು ರಕ್ಷಕ್ರವರ ಭದ್ರ ಬೊಗಸೆಯಲ್ಲಿ ಕ್ಯಾಚ್ ನೀಡುವುದರ ಮೂಲಕ ಅಶ್ರಫ್ ರವರ ಹುದ್ದಾರಿ ಆಘಾತವಾಗ್ತಾ ಇದೆ ಟರ್ಫೋಡೋಸ್ ಖಾನ ತಂಡಕ್ಕೆ. ಇದು ದ್ವಿತೀಯ ಆಘಾತ. ಆರಂಭಿಕರಾಗಿ ಬಂದಂತಹ ಶಾಕಿರ್ ಜಾಕಿ ಅವರು ಕೂಡ ಕ್ಯಾಚ್ ನೀಡುವುದರ ಮೂಲಕ ತಮ್ಮ ಹುದಾರಿಯನ್ನು ಕಳೆಕೊಂಡ್ರೆ, ಇಲ್ಲಿ ಅಶ್ರಫ್ ರವರು ಕೂಡ ಕ್ಯಾಚ್ ಅನ್ನು ನೀಡುವುದರ ಮೂಲಕ ತಮ್ಮ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲು ಮನ್ಸೂರ್ ರವರ ಆಗಮನವಾಗ್ತಾ ಇದೆ. ಬಾಸಿತ್ ರವರನ್ನು ಜೊತೆಗೂಡಿ ಆಟವನ್ನು ಮುಂದುವರಿಸಲು ವಿಜಯದ ಗುರಿ ಇದೆ 51. ಈಗಾಗಲೇ 10 ಚೆಂಡಿನ ಆಟ ಮುಕ್ತಾಯ ಕಂಡಿದೆ. 10 ಚೆಂಡನ್ನು ಎದುರಿಸಿದಂತಹ ಟರ್ಫೋಡೋಸ್ ಖಾನ ತಂಡವು 12 ಓಟವನ್ನು ಗಳಿಸಿ 2 ಅತ್ಯಮೂಲ್ಯ ಹುದ್ದಾರಿಯನ್ನು ಕಳೆದುಕೊಳ್ತಾ ಇದೆ. ಸಾತ್ವಿಕ್ ತಮ್ಮ ಕಂತಿನ ಪಂಚಮ ಚೆಂಡು ಮನ್ಸೂರ್ ರವರಿಗೆ. ಪವರ್ ಪ್ಲೇ ಮಾದರಿಯ ಅಂತಿಮ 2 ಚೆಂಡು ಬಾಕಿ ಇದೆ. ಈಗಾಗಲೇ ಟರ್ಫೋಡೋಸ್ ಖಾನ ತಂಡದ ಖಾತೆಯಲ್ಲಿ 2 ಬೌಂಡರಿಗಳು ಜಮೆಯಾಗಿದೆ. ಇನ್ನು ಬಾಕಿ ಉಳಿದಂತಹ ಆ 2 ಚೆಂಡುಗಳಲ್ಲಿ ಯಾವ ರೀತಿಯ ದಾಂಡುಗಾರಿಕೆಯನ್ನು ತೋರ್ಪಡಿಸುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಮನ್ಸೂರ್ ಸ್ಟ್ರೈಕರ್ ತುದಿಯಲ್ಲಿ, ಸಾತ್ವಿಕ್ ತಿರುಗಿದ್ರು, ರಿವರ್ಸ್ ಹೊಡೆತಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಆದರೆ ಒಂಟಿ ಓಟ ಮಾತ್ರ ಬರ್ತಾ ಇದೆ. ಒಂಟಿ ಓಟದೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 13 ಓಟಗಳು ಜಮೆಯಾಗ್ತಾ ಇದೆ. ಕೊನೆಯ 1 ಎಸೆತ ಬಾಕಿ ಇದೆ. ಪವರ್ ಪ್ಲೇ ಮಾದರಿಯ ಕೊನೆಯ 1 ಎಸೆತ ಬಾಕಿ ಇದೆ. ಸಾತ್ವಿಕ್ ಒಂದು ಬೌಂಡ್ರಿಯನ್ನು ಬಿಟ್ಟುಕೊಟ್ಟರು ಕೂಡ ಒಂದು ಹುದ್ದಾರಿಯನ್ನು ಪಡೆದು ಅತ್ಯುತ್ತಮ ಬೌಲಿಂಗ್ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ತಿರುಗಿನ ಹೊಡೆತಕ್ಕೆ ಪ್ರಯತ್ನ ಮಾಡಿದ್ರು ಬಾಸಿತ್. ಚುಕ್ಕಿ ಆಗ್ತಾ ಇದೆ ಚೆಂಡು. ಈ ಮೂಲಕ ಪವರ್ ಪ್ಲೇ ಆಟ ಮುಕ್ತಾಯವಾಗಿದೆ. ಅರ್ಥಾತ್ ಆರಂಭಿಕ 12 ಚೆಂಡಿನ ಆಟ ಮುಕ್ತಾಯ ಕಂಡಿದೆ. ಮುಕ್ತಾಯ ಕಂಡಂತಹ 12 ಚೆಂಡುಗಳಲ್ಲಿ ಟರ್ಫೋಡೋಸ್ ಖಾನ ತಂಡವು 13 ಓಟವನ್ನು ಗಳಿಸಿ ತಮ್ಮ 2 ಹುದ್ದಾರಿಯನ್ನು ಬಿಟ್ಟುಕೊಡ್ತಾ ಇದೆ. ಬಾಕಿ ಉಳಿದಿದೆ 30 ಚೆಂಡಿನ ಆಟ. ಇಲ್ಲಿ ಬಾಸಿತ್ ರವರು ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಫ್ರೆಂಡ್ಸ್ ಝೋನ್ ಶಿರ್ಲಾಲ್ ಖಂಡಿತವಾಗಿಯೂ ಒಂದು ಲಯಬದ್ಧತೆಯ ಎಸೆತಗಾರಿಕೆ ಕ್ಷೇತ್ರ ರಕ್ಷಣೆಯನ್ನು ನಿರ್ವಹಿಸಿದ್ದೇ ಆದಲ್ಲಿ
ಖಂಡಿತವಾಗಿಯೂ ಗಳಿಸಿದಂತಹ ಮೊತ್ತವನ್ನು ಉಳಿಸಿಕೊಳ್ಳುವಲ್ಲಿ ಪ್ರಯತ್ನವನ್ನು ಪಟ್ಟರೆ ಈ ಪಂದ್ಯದಲ್ಲಿ ವಿಜಯಶಾಲಿಯಾಗಿ ಈ ಭಾರತ್ ಜೋಡೋ ಕ್ರಿಕೆಟ್ ಪಂದ್ಯಾಕೂಟದ ಮುಂದಿನ ಸುತ್ತಿಗೆ ತೇರ್ಗಡೆಯನ್ನು ಪಡೆದುಕೊಳ್ಬಹುದು. ಅದೇ ರೀತಿ ಇಲ್ಲಿ ಬಾಸಿದ್ ಹಾಗೇನೆ ಮನ್ಸೂರ್ ಅವರು ದಾಂಡನ್ನು ಬಿಚ್ಚಿ ರನ್ಗಳನ್ನು ಗಳಿಸಿದ್ದೇ ಆದಲ್ಲಿ ಖಂಡಿತವಾಗಿಯೂ ಮುಂದಿನ ಹಂತಕ್ಕೆ ಟೊರ್ಪಡೋಸ್ ಖಾನ ತೇರ್ಗಡೆಗೊಳ್ಬಹುದು. ಮುಂದುವರಿದು ತೃತೀಯ ಓವರನ್ನು ನಿತಿನ್ ರವರು ಕೈಗೆತ್ತಿಕೊಳ್ತಾ ಇದ್ದಾರೆ. ಆರಂಭಿಕ ಚೆಂಡು ಬಹಳಷ್ಟು ಸೊಗಸಾಗಿತ್ತು. ಆ ಚೆಂಡಿಗೆ ಉತ್ತರವೇ ಬರ್ತಾ ಇಲ್ಲ ನೋಡಿ. ಆ ಚೆಂಡು ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ಬಾರಿಗೆ ನಿತಿನ್ ತೃತೀಯ ಓವರಿನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ನಿತಿನ್. ಮನ್ಸೂರ್ ರವರಿಗೆ ಈ ಚೆಂಡು ಬಹಳಷ್ಟು ಸುಲಭವಾಗಿತ್ತು ನೋಡಿ. ಆದರೆ ಈ ಚೆಂಡಿಗೆ ತಕ್ಕ ಉತ್ತರವನ್ನು ಕೊಟ್ಟರು ಮನ್ಸೂರ್ ರವರು. ಆ ಚೆಂಡು ನೇರವಾಗಿ ರಕ್ಷಕ್ರವರ ಕೈಯಲ್ಲಿ ಸೇರ್ತಾ ಇದೆ. ಈ ಮೂಲಕ ಟೊರ್ಪಡೋಸ್ ಖಾನ ತಂಡದ 3ನೇ ವಿಕೆಟ್ ಪತನವಾಗ್ತಾ ಇದೆ ಮನ್ಸೂರ್ ರವರ ರೂಪದಲ್ಲಿ. ಪತನಗೊಂಡ 3 ವಿಕೆಟ್ ಕೂಡ ಕ್ಯಾಚ್ ಔಟ್ ರೂಪದಲ್ಲಿ ಕಳೆದುಕೊಳ್ತಾ ಇದೆ ಟೊರ್ಪಡೋಸ್ ಖಾನ. ಇಲ್ಲಿ ನಿತಿನ್ ರವರಿಗೆ ದ್ವಿತೀಯ ಎಸೆತದಲ್ಲಿ ಯಶಸ್ಸು ಸಿಗ್ತಾ ಇದೆ. ಆರಂಭಿಕ ಚೆಂಡಂತೂ ಬಹಳಷ್ಟು ಸೊಗಸಾಗಿ ಎಸೆದ್ರು. ಆದರೆ ದ್ವಿತೀಯ ಚೆಂಡು ಕೊಂಚ ಮಟ್ಟಿನಲ್ಲಿ ಲಯವನ್ನು ತಪ್ಪಿದ್ರೂ ಕೂಡ ಆ ಚೆಂಡಿನಲ್ಲಿ ಅವರಿಗೆ ಯಶಸ್ಸು ಸಿಗ್ತಾ ಇದೆ. ಮನ್ಸೂರ್ ರವರ ಸ್ಥಾನವನ್ನು ತುಂಬಲು ಅಜ್ಮಲ್ ರವರ ಆಗಮನವಾಗ್ತಾ ಇದೆ. ಬಾಸಿತ್ ರವರ ಜೊತೆಗೂಡಿ ಅಂಕಿಅಂಶ ಗಳಿಕೆಯಲ್ಲಿ 13 ಓಟಗಳು ಜಮೆಯಾಗ್ತಾ ಇದೆ. ಕೊಂಚ ಮಟ್ಟಿನಲ್ಲಿ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಫ್ರೆಂಡ್ ಝೋನ್ ಶಿರ್ಲಾಲು ತಂಡದ ಎಸೆತಗಾರರು. ಗಳಿಸಿದಂತಹ ಮೊತ್ತವನ್ನು ಉಳಿಸುವಲ್ಲಿ ಇಲ್ಲಿ ಸಫಲಗೊಳ್ಳುವರೋ ಎನ್ನುವ ಪ್ರಶ್ನೆಗೆ ಕೆಲವೇ ಹೊತ್ತಿನಲ್ಲಿ ಇಲ್ಲಿ ಉತ್ತರ ಬರಲಿಕ್ಕಿದೆ. ಸೊಗಸಾದ ಹೊಡೆತ ಅಜ್ಮಲ್. ಆರಂಭಿಕ ಚೆಂಡಿಗೆ ಡೀಪ್ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಅವಳಿ ಓಟಗಳು ದಾಖಲಾಗ್ತಾ ಇದೆ. ಅಂಕಿಅಂಶ ಗಳಿಕೆಯಲ್ಲಿ ಅವಳಿ ಓಟದ ಹೆಚ್ಚುವರಿಯೊಂದಿಗೆ 15 ಓಟಗಳು ಟೊರ್ಪಡೋಸ್ ಖಾನ ತಂಡದ ಖಾತೆಯಲ್ಲಿ ಜಮೆಯಾದರೆ ನಿತಿನ್ ಚತುರ್ಥ ಬಾರಿಗೆ ಉತ್ತಮವಾಗಿತ್ತು ಎಸೆತ. ಅಷ್ಟೇ ಉತ್ತಮವಾದ ರಕ್ಷಣಾತ್ಮಕ ಶೈಲಿಯ ಆಟ ಅಜ್ಮಲ್ ರವರಿಂದ ಆ ಚೆಂಡಿಗೆ ತಕ್ಕ ಉತ್ತರವನ್ನು ನೀಡ್ತಾ ಇದ್ದಾರೆ. ಒಂಟಿ ಓಟದ ಹೆಚ್ಚುವರಿಯೊಂದಿಗೆ ಖಾತೆಯಲ್ಲಿ ಜಮಾವಣೆ ಆಗ್ತಾ ಇದೆ 16 ಓಟಗಳು. ನಿತಿನ್ ಮುಂದುವರಿದು ಪಂಚಮ ಬಾರಿಗೆ ಎಸೆಯಬೇಕಾಗಿದ್ದ ಆ ಚೆಂಡು ಆರಂಭಿಕ ಬಾಸಿತ್ ರವರಿಗೆ. ತಂಡದ ಭರವಸೆಯ ದಾಂಡುಗಾರ ಬಾಸಿತ್ ಇನ್ನೂ ಕೂಡ ತಮ್ಮ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಇಲ್ಲಿ ನೋಡಿ ಚುಕ್ಕಿ ಆಗ್ತಾ ಇದೆ ಚೆಂಡು. ಕೊನೆಯ 1 ಚೆಂಡು ಬಾಕಿ ಇದೆ. ತೃತೀಯ ಓವರಿನ ಅಂತಿಮ 1 ಎಸೆತ ಬಾಕಿ ಇದೆ. ನಿತಿನ್ ತಿರುಗಿದ್ರು, ತಿರುವಿನ ಹೊಡೆತಕ್ಕೆ ಬಿತ್ತು ನೋಡಿ. ಸಿಕ್ಸರ್. ಇದೇ ರೀತಿಯ ಆಟಕ್ಕೆ ಇಲ್ಲಿ ಬಾಸಿತ್ ರವರು ಬಹಳಷ್ಟು ಹೆಸರುವಾಸಿಯಾದಂತಹ ಆಟಗಾರ. ಕೊಂಚ ಮಟ್ಟಿನಲ್ಲಿ ನಿತಿನ್ ಇಲ್ಲಿ ಲಯಬದ್ಧತೆಯ ಎಸೆತಗಾರಿಕೆಯನ್ನು ನಡೆಸಿದ್ರು ಕೂಡ ಆ 3ನೇ ಓವರಿನ ಅಂತಿಮ ಚೆಂಡಿನಲ್ಲಿ ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟು ಟೊರ್ಪಡೋಸ್ ಖಾನ ತಂಡದ ಖಾತೆಯಲ್ಲಿ 6 ಓಟವನ್ನು ಹೆಚ್ಚುವರಿಗೊಳಿಸುವಲ್ಲಿ ಇಲ್ಲಿ ಸಹಕಾರಿಯಾಗುತ್ತಾ 22 ಓಟಗಳು ಜಮೆಯಾಗ್ತಾ ಇದೆ ಟೊರ್ಪಡೋಸ್ ಖಾನ ತಂಡದ ಖಾತೆಯಲ್ಲಿ. ಒಂದು ಹಂತದಲ್ಲಿ ಲಯಬದ್ಧತೆಯ ಎಸೆತಗಾರಿಕೆಯನ್ನು ನಡೆಸಿಕೊಂಡು ಬಂದಂತಹ ಫ್ರೆಂಡ್ ಝೋನ್ ಶಿರ್ಲಾಲು ತಂಡದ ಎಸೆತಗಾರರು ಇನ್ನೂ ಕೂಡ 2 ತಂಡಗಳಿಗೂ ಸಮಾನವಾದ ಅವಕಾಶವಿದೆ. ವಿಜಯದ ಗುರಿ 51 ಇದೆ. ಈಗಾಗಲೇ ಟೊರ್ಪಡೋಸ್ ಖಾನ ತಂಡವು 22 ಓಟವನ್ನು ಗಳಿಸ್ತಾ ಇದೆ. ಮುಕ್ತಾಯ ಕಂಡಂತಹ 18 ಚೆಂಡುಗಳಲ್ಲಿ ತಮ್ಮ 3 ವಿಕೆಟ್ ಅನ್ನು ಕಳೆದುಕೊಂಡು ಚತುರ್ಥ ಓವರನ್ನು ಎಸೆಯಲು ಕಪ್ತಾನನ ಆಯ್ಕೆಯಂತೆ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಸುಖೇಶ್ ತಮ್ಮ ಕಂತಿನ ದ್ವಿತೀಯ ಓವರನ್ನು ಎಸೆಯಲು ಆರಂಭಿಕ ಪವರ್ ಪ್ಲೇನ ಆರಂಭಿಕ ಓವರನ್ನು ಎಸೆದಿದ್ರು. ಒಂದು ಬೌಂಡ್ರಿಯನ್ನು ಬಿಟ್ಟುಕೊಟ್ಟು ಒಂದು ಉದಾರಿಯನ್ನು ಪಡ್ಕೊಂಡ್ರು. ಅದು ಕೂಡ
ಶಾಕೀರ್ ಜಾಕಿ ಅವರ ಹುದ್ದಾರಿಯನ್ನು ಪಡ್ಕೊಂಡಿದ್ರು. ಇಲ್ಲಿ ಕಾದು ನೋಡಬೇಕಾಗಿದೆ ಚತುರ್ಥ ಓವರಿನಲ್ಲಿ ಅದ್ಯಾವ ರೀತಿ ಎಸೆತಗಾರಿಕೆಯನ್ನು ತೋರ್ಪಡಿಸುತ್ತಾರೆ ಎಂದು. ಅಜ್ಮಲ್ ರವರು ಸ್ಟ್ರೈಕರ್ ತುದಿಯಲ್ಲಿ ಬಹಳಷ್ಟು ರಕ್ಷಣಾತ್ಮಕ ಶೈಲಿ ಆಟಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೆ ವಂಚಿಸ್ತಾ ಇದೆ ಚೆಂಡು. ಆರಂಭಿಕ ಚೆಂಡು ಚುಕ್ಕಿ ಆಗ್ತಾ ಇದೆ. ಚತುರ್ಥ ಓವರಿನ ಆರಂಭಿಕ ಚೆಂಡು ಚುಕ್ಕಿ ಆಗ್ತಾ ಇದೆ. ದ್ವಿತೀಯ ಬಾರಿ ಸುಕೇಶ್ ಮತ್ತೆ ಸುಂದರತೆಯ ಕಲಾತ್ಮಕ ಶೈಲಿಯ ಹೊಡೆತ ನೋಡಿ ಒಂಟಿ ಓಟ ಸುಲಭವಾಗಿ ಬರ್ತಾ ಇದೆ ಖಾತೆಯಲ್ಲಿ. ಒಂಟಿ ಓಟದ ಹೆಚ್ಚುವರಿಯೊಂದಿಗೆ 23 ಓಟಗಳು ಜಮೆಯಾಗ್ತಾ ಇದೆ. ಬಾಸಿತ್ ಮತ್ತೆ ಎದುರಿಸಬೇಕಾಗಿದೆ ಇಲ್ಲಿ ಸುಕೇಶ್ ರವರ ತೃತೀಯ ಚೆಂಡನ್ನು. ತೃತೀಯ ಓವರಿನ ಅಂತಿಮ ಚೆಂಡಿನಲ್ಲಿ ಒಂದು ಭರ್ಜರಿ ಸಿಕ್ಸರ್ ಅನ್ನು ಬಾರಿಸಿದ್ರು ಬಾಸಿತ್. ಒಂಟಿ ಓಟ ಮಾಡ್ತಾ ಇದೆ ನೋಡಿ. ಯಾವುದೇ ಹೆಚ್ಚುವರಿ ಓಟವನ್ನು ಬಿಟ್ಟುಕೊಡ್ತಾ ಇಲ್ಲ. ಈ ಒಂಟಿ ಓಟದೊಂದಿಗೆ ಖಾತೆಯಲ್ಲಿ ಜಮೆಯಾಗ್ತಾ ಇದೆ 24 ಓಟಗಳು. ಸುಕೇಶ್ ಚತುರ್ಥ ಬಾರಿಗೆ ಸೇರಬೇಕಾಗಿದೆ ಅಜ್ಮಲ್ ರವರಿಗೆ. ಸುಂದರವಾಗಿ ತಿಳಿಸಿದ ಬಹುಶಃ ಯಾವುದೇ ಕ್ಷೇತ್ರರಕ್ಷಣೆ ಇಲ್ಲದ ವಿಭಾಗದಲ್ಲಿ ಅವಳಿ ಓಟಕ್ಕಾಗಿ ಪ್ರಯತ್ನವನ್ನು ಮಾಡಿದ್ರು. ಅವಳಿ ಓಟ ಕೂಡ ಇಲ್ಲಿ ಸಂಪೂರ್ಣಗೊಳ್ತಾ ಇದೆ. ಅಷ್ಟೇ ಉತ್ತಮವಾದ ಕ್ಷೇತ್ರರಕ್ಷಣೆ ಕೂಡ ಅಲ್ಲಿ ಕ್ಷೇತ್ರರಕ್ಷಕರಿಂದ ಕಂಡು ಬಂದರೆ ಅವಳಿ ಓಟದ ಹೆಚ್ಚುವರಿಯೊಂದಿಗೆ 26 ಓಟಗಳು ಜಮೆಯಾಗ್ತಾ ಇದೆ. ಪಂಚಮ ಬಾರಿಗೆ ಸುಕೇಶ್ ಅಜ್ಮಲ್ ರವರಿಗೆ. ಮತ್ತೆ ಬಲವಾದ ಮನವಿ ಇದೆ ನೋಡಿ. ಇಲ್ಲಿ ಪುರಸ್ಕಾರ ಸಿಗ್ತಾ ಇಲ್ಲ. ಲೆಗ್ ಬೈ ಮುಖಾಂತರ ಒಂಟಿ ಓಟ ಹೆಚ್ಚುವರಿಯಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗುವುದರೊಂದಿಗೆ 27 ಓಟಗಳು ಜಮೆಯಾಗ್ತಾ ಇದೆ. ಸುಕೇಶ್ ಕೊನೆಯ ಬಾರಿಗೆ ಚತುರ್ಥ ಓವರಿನ ಅಂತಿಮ ಒಂದು ಎಸೆತ ಬಾಕಿ ಇದೆ. ಸುಕೇಶ್ ಅವರು ಎಸೆಯಬೇಕಾಗಿದೆ ಆ ಒಂದು ಎಸೆತ ಬಾಸಿತ್ ರವರಿಗೆ. ಈ ಬಾರಿ ಮತ್ತೆ ಬಲವಾದ ಹೊಡೆತಕ್ಕೆ ಪ್ರಯತ್ನ. ಯಾವುದೇ ಕ್ಷೇತ್ರರಕ್ಷಕನಿಲ್ಲದ ಜಾಗದಲ್ಲಿ 4 ಓಟಗಳು ಬರ್ತಾ ಇದೆ. ಇದು ಟಾರ್ಪೆಡೋಸ್ ಖಾನಾ ತಂಡದ 3ನೇ ಬೌಂಡರಿ. ಬಾಸಿತ್ ರವರ ಬ್ಯಾಟ್ ಮುಖಾಂತರ ಪ್ರಥಮ ಬೌಂಡರಿ ಬರ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಜಮೆಯಾಗ್ತಾ ಇದೆ 31 ಓಟಗಳು. ಮುಕ್ತಾಯ ಕಂಡಂತಹ 24 ಚೆಂಡುಗಳ ಮುಂದೆ. ಇನ್ನು ಬಾಕಿ ಉಳಿದಿದೆ 18 ಚೆಂಡಿನ ಆಟ. ಟಾರ್ಪೆಡೋಸ್ ಖಾನಾ ತಂಡಕ್ಕೆ ಈ ಒಂದು ಪಂದ್ಯವನ್ನು ಜಯಿಸಲು ಬೇಕಾಗಿರುವಂಥದ್ದು 20 ಓಟ. ಖಂಡಿತವಾಗಿಯೂ ಒಂದು ಹಂತದಲ್ಲಿ ಇನ್ನಿಂಗ್ಸಿನ ಪ್ರಥಮ ಹಾಗೂ ದ್ವಿತೀಯ ಓವರನ್ನು ವೀಕ್ಷಿಸುವುದಾದರೆ ಲಯಬದ್ಧತೆಯ ಬೌಲಿಂಗ್ ದಾಳಿಯನ್ನು ಮಾಡಿದಂತಹ ಫ್ರೆಂಡ್ ಝೋನ್ ಶಿರ್ಲಾಲು ತಂಡದ ಎಸೆತಗಾರರು ಕೊಂಚ ಮಟ್ಟಿನಲ್ಲಿ ಪಂದ್ಯಾಟದಲ್ಲಿ ಹಿಡಿತವನ್ನು ಸಾಧಿಸುವ ಪ್ರಯತ್ನದಲ್ಲಿದ್ದರು. ಆದರೆ ಇಲ್ಲಿ ಬಾಸಿತ್ ರವರ ಒಂದು ಆರ್ಭಟದ ದಾಂಡುಗಾರಿಕೆಯಿಂದಾಗಿ ಕೊಂಚ ಮಟ್ಟಿನಲ್ಲಿ ರಂದಾರಿಕೆಯನ್ನು ಬಿಟ್ಟುಕೊಟ್ರು. ಆದರೂ ಕೂಡ ಇನ್ನೂ ಕೂಡ 18 ಚೆಂಡಿನ ಆಟ ಬಾಕಿ ಇದೆ. ವಿಜಯಕ್ಕೆ ಬೇಕಾಗಿದೆ 20 ಓಟಗಳು. ಪಂಚಮ ಓವರನ್ನು ಎಸೆಯಲು ರಕ್ಷಕ್ರವರು ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾರೆ. ಫ್ರೆಂಡ್ ಝೋನ್ ಶಿರ್ಲಾಲು ತಂಡದ ಓರ್ವ ಭರವಸೆಯ ಎಸೆತಗಾರ, ಲೆಗ್ ಸ್ಪಿನ್ ಮಾಂತ್ರಿಕ, ಕಾರ್ಕಳ ಪ್ರದೇಶದಲ್ಲಂತೂ ತನ್ನದೇ ಆದ ಇತಿಹಾಸವನ್ನು ಬರೆದಂತಹ ಎಸೆತಗಾರ ಈ ರಕ್ಷಕ್. ಇಲ್ಲಿ ಎದುರಾಳಿ ಅಜ್ಮಲ್ ಅದೇ ರೀತಿ ಬಾಸಿತ್ ರವರನ್ನು ಅದ್ಯಾವ ರೀತಿಯಲ್ಲಿ ನಿಯಂತ್ರಿಸುತ್ತಾರೆ ಎಂಬುದು ಪ್ರಶ್ನೆ ಆಗ್ತಾ ಇದೆ. ಪಂಚಮ ಓವರ್ ಚಾಲ್ತಿಯಲ್ಲಿ ಪಂಚಮ ಓವರಿನ ಆರಂಭಿಕ ಚೆಂಡು ಅಜ್ಮಲ್ ರವರಿಗೆ ರಕ್ಷಣಾತ್ಮಕ ದಂಡನೆ. ಒಂಟಿ ಓಟ ಸುಲಭವಾಗಿ ಬರ್ತಾ ಇದೆ. ಒಂಟಿ ಓಟ ಹೆಚ್ಚುವರಿಯೊಂದಿಗೆ ಖಾತೆಯಲ್ಲಿ ಜಮೆಯಾಗ್ತಾ ಇದೆ 32 ಓಟಗಳು. ಇಲ್ಲಿ ಮತ್ತೆ ಸ್ಟ್ರೈಕರ್ ತುದಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಬಾಸಿತ್. ಒಂದು ಭರ್ಜರಿ ಸಿಕ್ಸರ್, ಅದೇ ರೀತಿ ಒಂದು ಸೊಗಸಾದ ಬೌಂಡರಿಯನ್ನು ಬಾರಿಸಿದ್ರು ಬಾಸಿತ್ ತಮ್ಮ ತಂಡಕ್ಕಾಗಿ.
ಇಲ್ಲಿ ಅಡ್ಡ ಚೆಂಡು ಎನ್ನುವ ತೀರ್ಪು ಬರ್ತಾ ಇದೆ. ಪ್ಲಸ್ 1 ಓಟ ಹೆಚ್ಚುವರಿಯಾಗಿ ದಾಖಲಾಗ್ತಾ ಇದೆ. ಒಟ್ಟು 2 ಓಟದ ಹೆಚ್ಚುವರಿಯೊಂದಿಗೆ ಟೊರ್ಪೊಡೋಸ್ ಖಾನ ತಂಡದ ಖಾತೆಯಲ್ಲಿ 34 ಓಟಗಳು ಜಮೆಯಾಗ್ತಾ ಇದೆ. ರಕ್ಷಕ್ ಆರಂಭಿಕ ಚೆಂಡಿನಲ್ಲಿ 1 ಓಟವನ್ನು ಬಿಟ್ಟುಕೊಟ್ರು. ಅಡ್ಡ ದಾಂಡಿನ ಆಟ ಇಲ್ಲಿ ಅವಳಿಗಾಗಿ ಪ್ರಯತ್ನವಿದೆ ನೋಡಿ. ಅವಳಿ ಓಟವನ್ನು ಕೂಡ ಸಂಪೂರ್ಣಗೊಳಿಸ್ತಾ ಇದ್ದಾರೆ. ಚುರುಕಿನ ಓಟಗಾರಿಕೆ ವಿಕೆಟ್ಗಳ ಮಧ್ಯೆ ಈ ರೀತಿಯ ಓಟಗಳಿಗೆ ಅತ್ಯಂತ ಹೆಸರುವಾಸಿಯಾದಂತಹ ಆಟಗಾರರು, ಅದರಲ್ಲೂ ಮಂಗಳೂರು ಪರಿಸರದಲ್ಲಿ ಬಹಳಷ್ಟು ಕ್ರೀಡಾಕೂಟವನ್ನು ಆಡಿ ಅನುಭವ ಇರುವಂತಹ ಆಟಗಾರರ ಮಧ್ಯೆ ಒಂದು ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. ಮತ್ತೆ ಅಡ್ಡ ಚೆಂಡು, ಮತ್ತೆ ಇಲ್ಲಿ ಲಯವನ್ನು ತಪ್ತಾ ಇದೆ. ಆ ಚೆಂಡು ಅತಿರಿಕ್ತವಾಗಿ ಮತ್ತೆ 1 ಓಟದ ಹೆಚ್ಚುವರಿಯೊಂದಿಗೆ ಖಾತೆಯಲ್ಲಿ ಜಮೆಯಾಗ್ತಾ ಇದೆ. 37 ಓಟಗಳು. ಇಲ್ಲಿ ಕೊಂಚ ಮಟ್ಟಿನಲ್ಲಿ ಅಪಾಯದ ಅರಿವಿದ್ರೂ ಕೂಡ ಇಲ್ಲಿ ಯಾವುದೇ ನಷ್ಟವಿಲ್ಲದ ಚೆಂಡು ಚುಕ್ಕಿಯಾಗ್ತಾ ಇದೆ. ಹದಿನಾಲ್ಕು ಓಟದ ಅವಶ್ಯಕತೆ ಇದೆ 15 ಎಸೆತಗಳ ಮುಂದೆ. ರಕ್ಷಕ್ 4ನೇ ಬಾರಿಗೆ ಅಜ್ಮಾಲ್ ಮತ್ತೆ ಅದೇ ಶೈಲಿಯ ರಕ್ಷಣಾತ್ಮಕ ಆಟ. ಪಂದ್ಯದ ಚಿತ್ರಣವನ್ನು ಸಂಪೂರ್ಣವಾಗಿ ಅರಿತು ಅದ್ಯಾವ ಸಂದರ್ಭದಲ್ಲಿ ಅದ್ಯಾವ ರೀತಿ ದಾಂಡುಗಾರಿಕೆಯನ್ನು ನಿರ್ವಹಿಸಬೇಕೆಂದು ಮನಗಂಡು ಚೆಂಡಿಗೆ ತಕ್ಕಂತೆ ರನ್ಗಳನ್ನು ಗಳಿಸ್ತಾ ಇದ್ದಾರೆ ಇಲ್ಲಿ ಅಜ್ಮಲ್ ಹಾಗೇನೆ ಬಾಸಿತ್ ಜೋಡಿ. ಮತ್ತೆ 1 ಓಟದ ಹೆಚ್ಚುವರಿಯೊಂದಿಗೆ ಕೊನೆಯ ಚೆಂಡು. ರಕ್ಷಕ್ ಪಂಚಮ ಓವರಿನ ಕೊನೆಯ 1 ಎಸೆತವನ್ನು ಎಸೆಯಬೇಕಾಗಿದೆ ಅಜ್ಮಲ್ ರವರಿಗೆ. ಇಲ್ಲಿ ಅಪಾಯದ ಸೂಚನೆ ಇತ್ತು, ಆದರೆ ಯಾವುದೇ ರೀತಿಯ ಅಪಾಯವಿಲ್ಲ. ಪಂಚಮ ಓವರಿನ ಸಮಾಪ್ತಿಯೊಂದಿಗೆ ಟೊರ್ಪೊಡೋಸ್ ಖಾನ ತಂಡದ ಖಾತೆಯಲ್ಲಿ 39 ಓಟಗಳು ಜಮೆಯಾಗ್ತಾ ಇದೆ. ಇನ್ನು ಬಾಕಿ ಉಳಿದಿದೆ 12 ಚೆಂಡಿನ ಆಟ. ಟೊರ್ಪೊಡೋಸ್ ಖಾನ ತಂಡಕ್ಕೆ ವಿಜಯಕ್ಕೆ ಬೇಕಾಗಿದೆ 12 ಓಟ. 12 ಎಸೆತಗಳ ಮುಂದೆ 12 ಓಟದ ಅವಶ್ಯಕತೆ ಇದೆ. ಆರಂಭಿಕ ದಿನದ ಕೊನೆಯ ಪಂದ್ಯಾಟವಿದು. ಈ ಪಂದ್ಯಾಟ ಮುಗಿದ ಬಳಿಕ ಪ್ರಾರಂಭದ ದಿನದ ಎಲ್ಲ ಪಂದ್ಯಗಳು ಮುಕ್ತಾಯವಾಗ್ತದೆ. ತದನಂತರವಾಗಿ ಇದೇ ದಿನ ಸಂಜೆ 6 ಗಂಟೆಗೆ ಸರಿಯಾಗಿ ಮತ್ತೆ ದ್ವಿತೀಯ ದಿನದ ಈ ಭಾರತ್ ಜೋಡೋ ಟ್ರೋಫಿ ಮತ್ತೆ ಶುಭಾರಂಭಗೊಳ್ಳಲಿದೆ. ಈ ದಿನ ಸಂಜೆಯ ಪ್ರಥಮ ಪಂದ್ಯಾಟವಾಗಿ ಈಶ್ವರ ಕಾರ್ಕಳ ವಿರುದ್ಧವಾಗಿ ರಾಯಲ್ ಬ್ರಿಗೇಡ್ ಇತ್ತಂಡಗಳ ಮಧ್ಯೆ ಪ್ರಥಮ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಸಾತ್ವಿಕ್ 6ನೇ ಓವರ್ ಎಸೆಯಲಿ ಚೆಂಡನ್ನು ಕೈಗೆತ್ತಿಕೊಂಡ್ರು. ಸುಂದರವಾಗಿತ್ತು ಎಸೆತ. ಯಾವುದೇ ಓಟಗಳು ಬರ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. 12 ಓಟದ ಅವಶ್ಯಕತೆ ಇದೆ 11 ಚೆಂಡುಗಳ ಮುಂದೆ. ಇಲ್ಲಿ ಮತ್ತೆ ಅಡ್ಡಾದಾಂಡುಮುಖಿಯಲ್ಲಿ ಕೊಂಚ ಮಟ್ಟಿನಲ್ಲಿ ನಿರಾಯಾಸದಾಯಕವಾದ ಕ್ಷೇತ್ರರಕ್ಷಣೆಯನ್ನು ತೋರ್ಪಡಿಸಿದ ಕ್ಷೇತ್ರರಕ್ಷಕ. ಅದರ ಸಂಪೂರ್ಣ ಲಾಭವನ್ನು ಇಲ್ಲಿ ಅಜ್ಮಲ್ ಅದೇ ರೀತಿ ಬಾಸೀತ್ರವರು ಪಡೆದುಕೊಂಡು ಅವಳಿ ಓಟವನ್ನು ಯಶಸ್ವಿಯಾಗಿ ಗಳಿಸ್ತಾ ಇದ್ದಾರೆ. ಅವಳಿ ಓಟದೊಂದಿಗೆ 41 ಓಟಗಳು ಖಾತೆಯಲ್ಲಿ ಜಮಾವಣೆಯಾಗ್ತಾ ಇದೆ. ವಿಜಯಕ್ಕೆ ಬೇಕು 10 ಓಟಗಳು. ಇಲ್ಲಿ ಮತ್ತೆ ಅಪಾಯದ ಸೂಚನೆ ಇದ್ರೂ ಕೂಡ 1 ಓಟಗಳು ದಾಂಡುಮುಖಿಯಲ್ಲಿ ಯಶಸ್ವಿಯಾಗಿ ಸೇರ್ಪಡೆಯಾಗ್ತಾ ಇದೆ. ಸಾತ್ವಿಕ್ ಚತುರ್ಥ ಬಾರಿಗೆ ಸಮಬಲದ ಹೋರಾಟ ಕಂಡು ಬರ್ತಾ ಇದೆ ಎರಡು ತಂಡಗಳ ಮಧ್ಯೆ. ಮಂಗಳೂರಿನ ಪ್ರತಿಷ್ಠಿತ ಟೊರ್ಪೊಡೋಸ್ ಖಾನ ಒಂದೆಡೆಯಾದರೆ ಕಾರ್ಕಳ ತಾಲೂಕಿನ ಪ್ರತಿಷ್ಠಿತ ತಂಡ ಫ್ರೆಂಡ್ ಝೋನ್ ಶಿರ್ಲಾಲು ಇನ್ನೊಂದೆಡೆ. ಸಾತ್ವಿಕ್ ಮತ್ತೆ ಪಂಚಮ ಬಾರಿಗೆ ಇಲ್ಲಿ ಚುರುಕಿನ ಕ್ಷೇತ್ರರಕ್ಷಣೆ
ಸಾಗಿ ಬಂದರೂ ಕೂಡ ಒಂಟಿ ಓಟವನ್ನು ಸಂಪೂರ್ಣಗೊಳಿಸಿದ್ರು. 43 ಓಟಗಳು ಖಾತೆಯಲ್ಲಿ ಜಮೆಯಾಗ್ತಾ ಇದೆ. ಕೊನೆಯ ಒಂದು ಚೆಂಡು ಬಾಕಿ ಇರುವಂತೆ 7 ಎಸೆತಗಳ ಮುಂದೆ 8 ಓಟದ ಅವಶ್ಯಕತೆ ಇದೆ ಟಾರ್ಪೋಡೋಸ್ ಕಾನಕ್ಕೆ ಈ ಒಂದು ಪಂದ್ಯವನ್ನು ಜಯಿಸಲು. ಇಲ್ಲಿ ಬಾಸಿತ್ ಮತ್ತೆ ಗರ್ಜನೆಯ ದಾಂಡುಗಾರಿಕೆ ಬರ್ತಾ ಇದೆ ನೋಡಿ. ಬಾಸಿತ್ ರವರ ದಾಂಡಿನ ಮುಖಾಂತರ ಇದು 2ನೇ ಸಿಕ್ಸರ್ ಮೊಳಗ್ತಾ ಇದೆ. ತಮ್ಮ ತಂಡಕ್ಕಾಗಿ ಆರಂಭದ ದಿನದಿಂದಲೂ ಅದ್ಯಾವುದೇ ಪಂದ್ಯಾಕೂಟವಿರಲಿ ಸತತವಾಗಿ ಪ್ರಯತ್ನವನ್ನು ಮಾಡಿ ವಿಜಯದತ್ತ ಸಾಗಿಸಬಲ್ಲಂತ ಯಶಸ್ವಿನ ಆಟಗಾರ ಈ ಬಾಸಿತ್. ಇಲ್ಲಿ ಮತ್ತೆ ಅದೇ ಪ್ರಯತ್ನವನ್ನು ಮಾಡಿ ಓವರಿನ ಮುಕ್ತಾಯ. ಅಂತಿಮವಾಗಿ 6 ಎಸೆತ ಬಾಕಿ ಇದೆ. ಟಾರ್ಪೋಡೋಸ್ ಕಾನ ತಂಡಕ್ಕೆ ಈ ಪಂದ್ಯವನ್ನು ಜಯಿಸಲು 2 ಓಟದ ಅವಶ್ಯಕತೆ ಇದೆ. ಆರಂಭಿಕ 2 ಓವರನ್ನು ಗಮನಿಸಿದ್ರೆ ಇನ್ನೇನು ಫ್ರೆಂಡ್ ಝೋನ್ ಶಿರ್ಲಾಲು ತಂಡದ ಎಸೆತಗಾರರು ಸಂಪೂರ್ಣವಾಗಿ ಟಾರ್ಪೋಡೋಸ್ ಕಾನ ತಂಡದ ದಾಂಡುಗಾರರನ್ನು ನಿಯಂತ್ರಣದಲ್ಲಿ ಇಡುತ್ತಾರೋ ಎನ್ನುವ ಪ್ರಶ್ನೆ ಎಲ್ಲರಲ್ಲಿ ಮೂಡಿ ಬಂದಿತ್ತು. ಆದರೆ ಇಲ್ಲಿ ಬಾಸಿತ್ ರವರ ಒಂದು ಅರ್ಥಪೂರ್ಣವಾದ ದಾಂಡುಗಾರಿಕೆಯ ಮುಖಾಂತರ ತಮ್ಮ ತಂಡವನ್ನು ವಿಜಯದ ಹಾದಿಯಲ್ಲಿ ಸಾಗಿಸುವಲ್ಲಿ ಇಲ್ಲಿ ಯಶಸ್ಸಿನ ದಾಂಡುಗಾರಿಕೆಯನ್ನು ನಡೆಸಿ ಪಂದ್ಯದ ವಿಜಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಲ್ಲಿ ಇಲ್ಲಿ ಕಾರಣಕರ್ತರಾಗ್ತಾ ಇದ್ದಾರೆ. ಅಜ್ಮಲ್ ಒಂಟಿ ಓಟ ಈ ಮೂಲಕ ಅರ್ಧ ಶತಕವನ್ನು ದಾಖಲಿಸ್ತಾ ಇದೆ ಟಾರ್ಪೋಡೋಸ್ ಕಾನ. ಪಂದ್ಯ ಸಮಬಲಗೊಳ್ತಾ ಇದೆ. ಈ ಪಂದ್ಯವನ್ನು ಜಯಿಸಲು ಟಾರ್ಪೋಡೋಸ್ ಕಾನ ತಂಡಕ್ಕೆ 1 ಓಟದ ಅವಶ್ಯಕತೆ ಇದೆ ಅಜಿತ್ ಎಸೆತಗಾರಿ ಭಾಗದಲ್ಲಿ. ಇಲ್ಲಿ ಮತ್ತೆ ಕ್ಷೇತ್ರರಕ್ಷಣೆಯಲ್ಲಿ ವೈಫಲ್ಯ. ಈ ಮೂಲಕ ಈ ಪಂದ್ಯವನ್ನು ಮಂಗಳೂರಿನ ಪ್ರತಿಷ್ಠಿತ ಟಾರ್ಪೋಡೋಸ್ ಕಾನ ತಂಡ ಜಯಗಳಿಸಿ ಈ ಭಾರತ್ ಜೋಡೋ ಟ್ರೋಫಿ 2026ರ ಪಂದ್ಯದಲ್ಲಿ ಆಡಿದಂತಹ ಪ್ರಥಮ ಜಯವನ್ನು ದಾಖಲಿಸಿ ದ್ವಿತೀಯ ಸುತ್ತಿಗೆ ಅರ್ಹತೆಯನ್ನು ಪಡಿತಾ ಇದೆ. ಅಭಿನಂದನೆಗಳು. ಅದೇ ರೀತಿ ಫ್ರೆಂಡ್ ಝೋನ್ ಶಿರ್ಲಾಲು ಈ ಒಂದು ಅದ್ದೂರಿಯ